ಏನು ಬೇಕಾದರೂ ಆಗ್ತೀನಿ, ನನಗೆ ಯಾವ ಜನ್ಮ ಬಂದರೂ ಪರವಾಗಿಲ್ಲ ಅಂದರು. ಇವರು ದೇಶಿಕರು ಕೇಳ್ತಾರೆ, ನನ್ನನ್ನು ಒಂದು ಮರಳಿನ ಕಣವನ್ನಾಗಿ ಮಾಡು ಅಂತಾರೆ. ನನ್ನನ್ನು ಒಂದು ಮರಳಿನ ಕಣವನ್ನಾಗಿ ಮಾಡಪ್ಪ ಸಾಕು, ನಾನು ಎಷ್ಟು ವರ್ಷಗಳು ಬೇಕಾದರೂ ಇಲ್ಲೇ ಇರ್ತೀನಿ, ನಿನ್ನ ಬರೋದು ಹೋಗೋದನ್ನು ನಾನು ನೋಡ್ತಾನೇ ಇರ್ತೀನಿ ಅಂತ ಆಸೆ ಪಡ್ತಾರೆ ಸ್ವಾಮಿ ದೇಶಿಕರು. ಹಾಂ, ಸ್ವಾಮಿ ದೇಶಿಕರಿಗೆ ಅಷ್ಟು ಆಸೆ ಶ್ರೀರಂಗನಾಥನ ಸಂಚಾರದಲ್ಲಿ. ಅವನು ಬರೋದು ಹೋಗೋದು ಎಲ್ಲ ನಮಗೋಸ್ಕರ ತಾನೇ ಬರ್ತಾನೆ, ಅದಕ್ಕೋಸ್ಕರ ಆಸೆ ಪಡ್ತಾರೆ ದೇಶಿಕರು. ಅದರಿಂದ ಸಂಚಾರ ಪದ್ಧತಿ ಬಹಳ ಸುಂದರವಾದಂಥ ಒಂದು ಪದ್ಧತಿ. ಕರೆಕ್ಟಾಗಿ ಅದರಲ್ಲಿ ನಾವು ಪರಮಾತ್ಮನ ರಂಗನಾಥನ ಉತ್ಸವಾದಿಗಳನ್ನು ಅವರ ಅನುಭವದ ಮೂಲಕವಾಗಿ, ಅವರ ದೃಶ್ಯದ ಮೂಲಕವಾಗಿ, ಅವರು ಏನೇನು ದರ್ಶನ ಮಾಡಿದಾರೋ ಅದನ್ನೆಲ್ಲ ಪಾದುಕಾ ಸಹಸ್ರದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ರಿಗೂ ಅನುಭವ ಉಂಟಾಗಲಿ ಅಂತ. ನಮಗೆ ದೇಶಿಕರಿಲ್ಲದಿದ್ದರೆ ಅನುಭವ ಉಂಟಾಗಲ್ಲ. ದೇಶಿಕರ ಒಂದು ಕೆಪ್ಯಾಸಿಟಿ ಅದು ಎಲ್ರಿಗೂ ಕೊಡೋದಿಲ್ಲ, ಕವಿಗಳಿಗೆ ಮಾತ್ರ ಆ ಒಂದು ಕೆಪ್ಯಾಸಿಟಿ ಇರುತ್ತೆ. ಅವ್ರಿಗೆ ತಾನಾಗೆ ಪರಮಾತ್ಮ ಆ ಒಂದು ಇದನ್ನು ಕೊಟ್ಬಿಟ್ಟಿರ್ತಾನೆ, ಶಕ್ತಿಯನ್ನು ಕೊಟ್ಟಿರ್ತಾನೆ. ಅದನ್ನು ಅನುಭವಿಸೋಕ್ಕೆ, ಅದನ್ನು ಕಲ್ಪನೆ ಮಾಡೋದಕ್ಕೆ, ಅದನ್ನು ಬೇರೆ ಬೇರೆ ತರಹ ವರ್ಣನೆ ಮಾಡೋದಕ್ಕೆ ನಾವು ಅದನ್ನು ನೋಡ್ಬೋದು. ಅವರ ಒಂದೊಂದು ಪದ್ಧತಿಯಲ್ಲೂ ಅದಕ್ಕೆ ಎಷ್ಟು ವಿಚಾರಗಳನ್ನು ಅದರಲ್ಲಿ ತುಂಬಿಸ್ತಾರೆ ಅವರು ಅಂತ. ಇದು ಬರೀ ಅವರ ಸಂಚಾರದಲ್ಲಿ ನೋಡಿ. ವೃದ್ಧಿಂ ಗವಾಂ ಜನಯಿತುಂ ಭಜತಾ ವಿಹಾರ ಕೃಷ್ಣೇನ ರಂಗರಸಿಕೇನ ಕೃತಾಶ್ರಯಾಯ. ಇದರಲ್ಲಿ ಏನು ಹೇಳ್ತಾರೆ, ಅಮ್ಮ ಪಾದಕ್ಕೆ ಇದು ಕೃಷ್ಣ, ಇದು 4ನೇದು ಕೃಷ್ಣನ ಬಗ್ಗೆ ಬಂದಿರೋದು. ಜ್ಞಾಪಕ ಇದೆಯಾ? ಅದರಲ್ಲಿ ಗೋಪಿಕಾ, ಜ್ಞಾಪಕ ಇಟ್ಕೊಳ್ಳಿ. ಒಂದು ಕೃಷ್ಣ. ಈಗ ಕೃಷ್ಣ, ಈ ಕೃಷ್ಣ ಅವತಾರ ಮಾಡಿದಾಗ ಏನು ಮಾಡ್ದ, ಹಸುಗಳ ಹತ್ರನೇ. ಆಂಡಾಳು ಹೇಳ್ತಾಳಲ್ಲ, ಪಟ್ಟಿ ಮೇಯ್ದೋರು ಕಾರೇರೆ ಬಲದೇವೋರು ಕೀಳ್ಕೆನ್ನ ಇಟ್ಟೀರಿಟ್ಟು ವಿಳೆಯಾಡು ಹಿಂಗೆ ಪೋದಕ್ಕ. ಇಟ್ಟೀರಿಟ್ಟು ವಿಳೆಯಾಡು, ಅದ್ರ ಹಿಂದೆ ಹೋಗೋದು, ಅದನ್ನು ಇಟ್ಕೊಳ್ಳೋದು, ಅದನ್ನು ಮಾಡೋದು, ಅದ್ರ ಬಾಲ ತಿರ್ಸೋದು, ಅದಕ್ಕೆ ನೀರನ್ನು ಊಡಿಸೋದು, ಅದಕ್ಕೆ ಗಂಜಲ ಎಲ್ಲ ಬೇರೆ ಬೇರೆ ಇಟ್ಟಿರ್ತಾ ಇದ್ರಂತೆ, ಒಂದೊಂದಕ್ಕೆ ಒಂದೊಂದು. ಕೃಷ್ಣನ್ಗೆ ಎಲ್ಲನೂ ಗೊತ್ತಿದೆ. ಒಂದೊಂದು ಹಸುಗೂ ಒಂದೊಂದು ಹೆಸರಿಟ್ಕೊಂಡಿದ್ದ, ಒಂದೊಂದು ಕರುಗೂ ಹೆಸರಿಟ್ಟು. ಸರ್ವಜ್ಞ ಅಲ್ವಾ? ಅದರಿಂದ ಆ ಕೃಷ್ಣ ರಂಗರಸಿಕೇನ, ಅವನಿಗೇನು ರಂಗ ಅಂದರೆ ಸ್ಟೇಜ್. ಒಂದು ಸ್ಟೇಜಲ್ಲಿ ರಸಿಕತೆಯಿಂದ ಅವರು ಆ್ಯಕ್ಟ್ ಮಾಡಿದರೆ ತಾನೇ ಚೆನ್ನಾಗಿರುತ್ತೆ ನೋಡೋರಿಗೆ. ಅದಕ್ಕೆ ಕೃಷ್ಣ ಅವನ ಅವತಾರದಲ್ಲಿ ಅಷ್ಟು ಆಟ ಆಡಿದ್ದಾನೆ, ಅಷ್ಟು ರಸಿಕತೆಯಿಂದ, ಭಾವುಕತೆಯಿಂದ ಅವತಾರ ಮಾಡಿದ್ದಾನೆ. ಎಲ್ರಿಗೂ ಅದು ಆನಂದ ಕೊಡಲಿ ಅಂತ. ಅದಕ್ಕೆ ಎಂಟರ್ಟೈನ್ಮೆಂಟ್ ಅಂತಾರೆ ಅದನ್ನು. ಲಲಿತ ಕಲೆಯೆಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ, ಆನಂದವನ್ನು ಉಂಟು ಮಾಡುವಂಥದ್ದು ಮನಸ್ಸಿಗೆ. ಅದರಿಂದ ರಂಗರಸಿಕನಾದ ಕೃಷ್ಣ ಅವನ ಅವತಾರದಲ್ಲಿ ಹಸುಗಳನ್ನು ಮೇಯಿಸಿದ, ಅದಕ್ಕೆ ಪೋಷಣೆ ಮಾಡ್ದ, ಅದನ್ನೆಲ್ಲ ತೊಳೆದ, ಅದರ ಗಂಜಲ ಎಲ್ಲ ಹಿಡ್ಕೊಂಡ. ಏನೇನು ಆಟ ಆಡಿದ್ದಾನೆ ಒಂದೊಂದು ಪಶು ಹತ್ರ, ಕರು ಹತ್ರ, ಪಶು ಹತ್ರ ಎಲ್ಲನೂ ಆ ತರಹ. ಆದರೆ ಅವನು ಮಧುರೆಯಿಂದ ಬಂದಾಗ ಪಾದಕ್ಕೆ ಹಾಕ್ಕೊಂಡು ಬಂದ, ಅಲ್ಲಿಂದ ತಿರ್ಗಾ ಗೋಕುಲಕ್ಕೆ ಬಂದ, ಗೋಕುಲದಿಂದ ಬೃಂದಾವನಕ್ಕೆ ಹೋಗ್ತಾ ಪಾದಕ್ಕೆ ಹಾಕ್ಕೊಂಡು ಹೋದ ಅಂತ ಹೇಳ್ತಾರೆ. ನಿನ್ನನ್ನು ಧಾರಣೆ ಮಾಡಿಕೊಂಡು ಅವನು ಹೋದ ಬೃಂದಾವನಕ್ಕೆ. ಅಲ್ಲಿ ನಡೆದ ಒಂದು ವಿಚಾರ ತುಂಬ ಆಶ್ಚರ್ಯವಾದದ್ದು ಅಂತಾರೆ ಇಷ್ಟು. ಮಾಡಿದ್ದೆಲ್ಲ ಆಶ್ಚರ್ಯನೇ. ಗೋಕುಲದಲ್ಲಿ ಆ ವನ ಚೆನ್ನಾಗೇ ಇರಲಿಲ್ಲ. ಇವನು ಯಾವಾಗ ಹಾಕ್ಕೊಂಡು ಹೋದ್ನೋ, ಪಾದಕ್ಕೆ ಹಾಕ್ಕೊಂಡು ಹೋದ್ನೋ, ಸುಮ್ಮನೆ ಅಲ್ಲಿ ಹೋಗಿ ಅವನ ಪಾದ ತುಳಿದ ತಕ್ಷಣ ಬೃಂದಾವನ ಒಳ್ಳೆಯ ಸುಂದರವಾದವನ ಆಗ್ಬಿಡ್ತು ಎಲ್ಲನೂ ಅಂತ. ಅದು ಆಶ್ಚರ್ಯವಾದ ಒಂದು ವಿಷಯ ಅಂತ. ಇಂದ್ರನ ಉದ್ಯಾನ ನಂದನವನ ಹೇಗಿತ್ತೋ ಅದಕ್ಕಿಂತ ಸುಂದರವಾಯಿತು, ಅಂದರೆ ಸಮಾನವಾಯಿತು ಅಂತಾರೆ. ಆದರೆ ಹಾಗಾಗಿದ್ದು ಯಾವುದರಿಂದ? ಪಾದುಕಾದೇವಿ ನಿನ್ನ ಸಂಬಂಧದಿಂದ. ಇಲ್ಲದಿದ್ದರೆ ಆಗ್ತಾ ಇಲ್ಲ. ಯಾವ ಉದ್ಯಾನವನಕ್ಕಿಂತ ಸುಂದರ ಮುಂಚೆ ಇಂದ್ರನ ಉದ್ಯಾನವನಕ್ಕಿಂತ ನಂದನವನ. ಅದು ನಂದನವನ. ಆ ನಂದನವನಕ್ಕಿಂತ ಬೃಂದಾವನ ಅದಕ್ಕೆ ಸಮನಾಯಿತು ಅಂತ ಹೇಳ್ತಾರೆ ಇದರಲ್ಲಿ. ಬೃಂದಾವನಂ ಸಪದಿ ನಂದನ ತುಲ್ಯ ಮಾಸಿ. ತುಲ್ಯ ಅಂದರೆ ಸಮಾನ. ನಂದನ ತುಲ್ಯ. ನಂದನವನ ಅಂದರೆ ಇಂದ್ರನವನ. ಸೊ ದೇವಲೋಕದ ಇಂದ್ರನವನ
ಕಾಶಿಗೆ ಸಮಾನವಾಯಿತು ಬೃಂದಾವನ. ವೃದ್ಧಿಂ ಗವಾಂ ಜನಯಿತು ಭಜತಾ ವಿಹಾರಾನ್ ಕೃಷ್ಣೇನ ರಂಗರಸಿಕೇನ ಕೃತಾಶ್ರಯಾಯಾಗ. ನೀನು ನಿನ್ನನ್ನು ಆಶ್ರಯಿಸಿ ಕೃಷ್ಣ ಗೋಕುಲದಿಂದ ಬೃಂದಾವನಕ್ಕೆ ಹೋದ. ಆದರೆ ಬೃಂದಾವನ ಹೇಗಿತ್ತು ಹೋದಾಗ? ಏನೂ ಇರಲಿಲ್ಲ. ಅಲ್ಲಿ ಹೋದ ತಕ್ಷಣ ನಿನ್ನ ಅನುಗ್ರಹ, ನಿನ್ನ ಮಾಡಿಬಿಟ್ಟೆ ಅದನ್ನು ಅಂತ. ನೀನೇನು ಮಾಡಿದೆ? ತುಲ್ಯ ಮಾಡಿಬಿಟ್ಟೆ ನಂದನವನಕ್ಕೆ. ಹೇ ಮಣಿಪಾದ ರಕ್ಷೆ ರತ್ನಪಾದುಕೆಯೇ ತದಾ. ಯಾವಾಗ? ಕೃಷ್ಣ ಅವತಾರ ಮಾಡಿದಾಗ ಅಂತರ್ಥ. ಯಾವಾಗ ಅಂದರೆ ಕೃಷ್ಣ ರಸಿಕೇನ ಅಂತ ಇದೆ. ಕೃಷ್ಣ ಅವತಾರ ಮಾಡಿದಾಗ ತದಾ. ಗವಾಂ ವೃದ್ಧಿ, ಹಸುಗಳನ್ನೆಲ್ಲ ಪೋಷಣೆ ಮಾಡಬೇಕು, ಅದನ್ನು ಚೆನ್ನಾಗಿ ಅದಕ್ಕೆ ವೃದ್ಧಿ ಆಗಬೇಕು. ಗೋಕುಲದಲ್ಲಿ ಅಷ್ಟು ಜಾಗ ಇಲ್ಲ ಅಂಥೇಳಿ ಬೇರೆ ಕಡೆಗೆ ಹೋಗೋಣ. ಯಾಕೆಂದರೆ ಗೋಕುಲದಲ್ಲಿ ಕಂಸನ ಇವರೆಲ್ಲ ಬಂದುಬಿಟ್ರಲ್ಲ, ಪೂತನಿ ಬಂದು, ಬಕಾಸುರ ಬಂದ, ಶಕಟಾಸುರ ಬಂದ. ಸೊ ಅದಕ್ಕೆ ಎಲ್ಲರೂ ನಿಶ್ಚಯ ಮಾಡಿದ್ರು, ಇಲ್ಲಿ ತುಂಬ ಅನಾಹುತ ಆಗ್ತಾಯಿದೆ, ನಾವು ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್. ಅದಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನಾರಾಯಣೀಯದಲ್ಲಿ. ಅವರ ಗೋಕುಲದಿಂದ ಬೃಂದಾವನಕ್ಕೆ ಸಂಚಾರ ಮಾಡುವಂತಹ ಒಂದು ವಿಷಯವನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಗಾಡಿಗಳೆಲ್ಲ ಯಾವ ಥರ ಹೋಗ್ತಾಯಿದ್ದು, ಆ ಪಕ್ಕದಲ್ಲಿ ಯಮುನಾ ನದಿ ನೋಡಿ ಕೃಷ್ಣ ಬಲರಾಮ ಎಷ್ಟು ಆನಂದಪಟ್ಟರು, ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನು ಇಲ್ಲಿ ನೆನೆಸ್ಕೊಂಡು ಸ್ವಾಮಿ ದೇಶಿಕರು ಆ ಒಂದು ಸಂಚಾರವನ್ನು ನೆನೆಸ್ಕೊಂಡು ಆ ಬೃಂದಾವನ ಹೇಗಿತ್ತು? ಆ ವನ ಸಾಮಾನ್ಯವಾಗಿತ್ತು. ಆದರೆ ತಕ್ಷಣ ನಿನ್ನ ಯಾತಕ್ಕೆ ಅಂತಂದರೆ ನಿನ್ನನ್ನು ಧರಿಸ್ಕೊಂಡು ಹೋಗಿದ್ರಿಂದ, ನಿನ್ನನ್ನು ಧಾರಣೆ ಮಾಡಿಕೊಂಡು ಹೊರಟ ಸಂಚಾರ ಮಾಡೋಕ್ಕೆ. ಅದರಿಂದ ಆ ತಕ್ಷಣ ದೇವಲೋಕದ ನಂದನವನದಂತೆ ಆಗಿಬಿಡ್ತು ಅಂತ ಹೇಳಿ ಇದರಲ್ಲಿ ಸಂಚಾರತಸ್ತವತದ ಮಣಿಪಾದರಕ್ಷೆ ಬೃಂದಾವನಂ ಸಪದಿ. ಅಂದರೆ ನಾವು ಆಚಾರ್ಯರ ಕಟಾಕ್ಷದಿಂದ ಒಂದು ಸಾಮಾನ್ಯ ಚೇತನ, ಒಂದು ಮಿರಾಕಲ್, ಪವಾಡವಾದಂತೆ ಪೂರ್ತಿ ಪರಿವರ್ತನೆಗೊಳ್ತಾರಲ್ಲ, ಇದು ಅದೇ ತರಹನೇ ಆಚಾರ್ಯ ಕಟಾಕ್ಷ ಪಾದುಕೆ ಅಂತ. ಪಾದುಕಾದೇವಿ ಯಾವ ರೀತಿ ಬೃಂದಾವನವನ್ನು ನಂದನವನ ಮಾಡಿದ್ಲೋ ಆ ರೀತಿಯಾಗಿ ಆಚಾರ್ಯರು ಒಂದು ಸಾಮಾನ್ಯ ಚೇತನನನ್ನು ಪವಾಡ ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಯಾವ ಲೆವೆಲ್ ಕರ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆದರೆ ನಮ್ಗೆ ಯಾವ ಲೆವೆಲ್ ಬೇಕು? ಮೋಕ್ಷ ಪ್ರಾಪ್ತಿ, ಕೈಂಕರ್ಯ ಪ್ರಾಪ್ತಿ. ಅದನ್ನು ಇಲ್ಲೇ ಕೊಟ್ಟು ಅಂತಹ ಆಚಾರ್ಯರಿಗೆ ಕೈಂಕರ್ಯ ಮಾಡುವಂಥ ಇದನ್ನು ಕೊಟ್ಟು ಇಲ್ಲೇ ಟ್ರೈನಿಂಗ್ ಕೊಟ್ಬಿಡ್ತಾರೆ. ನನಗೆ ಹೇಗೆ ಕೈಂಕರ್ಯ ಮಾಡ್ತೀಯೋ ಆಚಾರ್ಯರಿಗೆ ಮಾಡು ಇಲ್ಲಿ. ನನಗೆ ಮಾಡುವಂಥ ಕೈಂಕರ್ಯದಿಂದ ನಿನಗೆ ಆನಂದ ಬರುತ್ತಲ್ಲ ವೈಕುಂಠದಲ್ಲಿ, ಆ ಪರಮ ಆನಂದ ಇಲ್ಲೇ ಸಿಗುತ್ತೆ, ತೃಪ್ತಿ ಆಗತ್ತೆ. ಆಚಾರ್ಯರು ಇವತ್ತು ತೊಗೊಂಡು ಕೊಟ್ಟೆ ಅಂತಂದರೆ ಒಂದು ತೃಪ್ತಿ ಅಲ್ವಾ? ಅದರಿಂದ ಆ ತೃಪ್ತಿ ಉಂಟಾಗತ್ತೆ. ಇದು ಯಾರಿಂದ ಬರುತ್ತೆ? ಆಚಾರ್ಯರ ಮಹಿಮೆಯಿಂದ, ಪಾದುಕಾ ಮಹಿಮೆಯಿಂದ, ನಮ್ಮಾಳ್ವಾರರ ಮಹಿಮೆಯಿಂದ ನಮಗೆ ನಮ್ಮಾಳ್ವಾರರ ಪ್ರಬಂಧದ ಅರ್ಥಗಳೆಲ್ಲ ಹಾಗೆ ತಾನಾಗಿ ಸ್ಫುರಿಸಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆದರೆ ವ್ಯಾಖ್ಯಾನಗಳೆಲ್ಲ ಇಟ್ಕೊಂಡ್ರೂ ನಮಗೆ ಅರ್ಥ ಆಗಲ್ವಲ್ಲ, ಅದು ಅವನು ಕೊಡಬೇಕು. ಆಚಾರ್ಯ ಅನುಗ್ರಹ ಕೃಪೆ. ಮಾತಸ್ತ್ರಯೀ ಮಯತೆಯ ಚರಣ ಪ್ರಮಾಣೆ ದ್ವೇ ವಿಕ್ರಮೇಶು ವಿವಿಧೇಶು ಸಹಾಯಭೂತೆ ನಾತಸ್ಯ ಸಾಧು ಪರಿರಕ್ಷಣ ಕರ್ಮಣಿ ತ್ವಂ ದುಷ್ಕೃತ್ ವಿನಾಶನ ದಶಾಸು ವಿಹಂಗರಾಜಗ. ದುಷ್ಕೃತ್ ಅಂದರೆ ಕೆಟ್ಟ ಕಾರ್ಯಗಳನ್ನು ಮಾಡುವಂಥ ಅಸುರರು, ರಾಕ್ಷಸರು ಇವರೆಲ್ಲ ಇರ್ತಾರೆ. ಅವರ ವಿನಾಶನಕ್ಕೆ ಏನು ಮಾಡ್ತಾನೆ? ವಿಹಂಗರಾಜ. ವಿಹಂಗರಾಜ ಅಂದರೆ ಗರುಡ, ವಿಹಗೇಶ್ವರ, ಸುಪರ್ಣ, ಗರುತ್ಮನ್. ಅವನೇನು ಮಾಡ್ತಾನೆ? ಅವನು ತಕ್ಷಣದಲ್ಲಿ ಪರಮಾತ್ಮನನ್ನು ಕರ್ಕೊಂಡು ಬರ್ತಾನೆ. ಆಶ್ರಿತರ ಸಂರಕ್ಷಣೆಗೋಸ್ಕರವಾಗಿ, ದುಷ್ಕೃತಿ ನಾಶಕ್ಕೋಸ್ಕರವಾಗಿ ಪರಮಾತ್ಮನನ್ನು ಕರ್ಕೊಂಡು ಬರ್ತಾನೆ. ಆ ಗರುಡನ ಮೇಲೆ ಬರಬೇಕಾದ್ರೂ ಪಾದುಕೆ. ಅದರಿಂದ ಇದನ್ನು ತಗೊಂಡಿದ್ದಾರೆ. ಅವ್ನು ನಮಗೆಲ್ಲ ಪುರಾಣದಲ್ಲೆಲ್ಲ ಹೇಳೋದು ಎಲ್ಲೂ ಪಾದುಕೆ ಧರಿಸ್ಕೊಂಡು ಬಂದ ಅಂತ ಎಲ್ಲೂ ಹೇಳಲ್ಲ, ಗರುಡನ ಮೇಲೆ ಬಂದ ಅಂತ ಹೇಳಿಬಿಡ್ತಾರೆ. ಫಸ್ಟ್ ಬರೋದು ಪಾದುಕೆ. ಮಾತಸ್ತ್ರಯಿ, ಅಮ್ಮ ಪಾದುಕೆಗೆ. ತ್ರಯಿ ಅಂತಂದರೆ ವೇದ. ತ್ರಯೀಮಯತೆಯ, ಮಯತ್ ಪ್ರತ್ಯಯ ಅಂದ್ರೇನು? ವೇದವೇ ಸಂಪೂರ್ಣ ಜ್ಞಾನಮಯ. ಪರಮಾತ್ಮ ವೇದಮಯ. ವೇದ ಅಂದರೆ ಜ್ಞಾನ, ಜ್ಞಾನಮಯ ಅಂದರೆ ಪರಮಾತ್ಮ. ವೇದಮಯ, ವೇದದಿಂದ ತುಂಬಿರುವಂತಹ ಅಂದರೆ ವೇದ ಸ್ವರೂಪ. ಏನು ಹೇಳ್ತಾರೆ ಇದರಲ್ಲಿ? ಕಾಂತಸ್ತೋತ್ರದಲ್ಲಿ ಆರಂಭ ಮಾಡಿ, ವಿಹಗೇಶ್ವರೋ ಯವನಿಕಾ ಮಾಯಾ ಜಗನ್ ಮೋಹಿನಿ.
ವೇದಾತ್ಮ ವಿಹಗೇಶ್ವರೋ. ವೇದಾತ್ಮ ಅಂತೆ ವಿಹಗೇಶ್ವರನಿಗೆ, ಗರುಡನಿಗೆ ಒಂದೊಂದು ಅವನ ಇದರದ್ದು, ಅವನ ಪುಚ್ಛ, ಅವನ ಮುಖ, ಅವನ ಇದು ಎಲ್ಲದಕ್ಕೂ ಒಂದೊಂದು ವೇದದ ಇದನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಮಂತ್ರಗಳಿದೆ, ಮಂತ್ರಪೂರ್ವಕವಾದಂಥದ್ದು. ಮಂತ್ರ ಅಂದರೆ ವೇದಗಳು ಗರುಡನಿಗೆ ಆತ್ಮ ಅಂತ ಕೊಟ್ಟಿದ್ದಾರೆ. ವೇದ ಅವನೇ ವೇದಾತ್ಮ ವಿಹಗೇಶ್ವರೋ. ಇಲ್ಲಿ ಮಯಟ್ ಪ್ರತ್ಯಯ ಆದ್ದರಿಂದ ಸಂಪೂರ್ಣವೇ ವೇದ. ವೇದಮಯಂ ಅಂದರೆ ಏನು? ಸಕ್ಕರೆ ಮಯ ಅಂತೀವಲ್ಲ ಆ ಥರ ಸಂಪೂರ್ಣ. ಅದನ್ನು ಚರಣ ಪ್ರಮಾಣೆ, ಚರಣ ಪ್ರಮಾಣ ಅಂದರೆ ಅಳತೆ, ಪ್ರಮಾಣ ಒಂದು ಅಳತೆ, ಸಂಚಾರಕ್ಕೆ ಬೇಕಲ್ಲ. ವೇದಮಯನಾದ ಪರಮಾತ್ಮ ಸಂಚಾರಕ್ಕೆ ಅಳತೆ ಬೇಕು. ಅವನ ಪಾದ ಎಷ್ಟಿರುತ್ತೋ ಅಷ್ಟು ಆ ಥರ ಬೇಕು. ಅದನ್ನು ಕಾರಣವಾಗಿ ದ್ವೇ ವಿವಿಧೇಶು, ದ್ವೇ ಅಂದರೆ ಎರಡು ವಿಧವಾದಂಥ ವಿಕ್ರಮೇಶು ಸಂಚಾರ. ಇಲ್ಲಿ ಪರಾಕ್ರಮ ಅಂತ ಶ್ಲೇಷದಲ್ಲಿ ಹೇಳ್ತಾರೆ. ನಾಥಸ್ಯ ಸಹಾಯಭೂತಿ, ಪರಮಾತ್ಮನಿಗೆ ಎರಡು ವಿಷಯದಲ್ಲಿ ಸಹಾಯ, ಎರಡು ಪಾದುಕೆ ಎರಡು ವಿಷಯದಲ್ಲಿ ಸಹಾಯ. ದ್ವೇ ವಿಕ್ರಮೇಶು, ಪರಮಾತ್ಮನ ಅದಕ್ಕೆ ಸಹಾಯಭೂತೆ ನೀನು, ತ್ವಂ ನೀನು. ಸಾಧು ಪರಿರಕ್ಷಣ, ಯಾವಾಗಲೂ ಸಾಧು ಪರಿರಕ್ಷಣ ಮೊದಲನೇ ಉದ್ದೇಶ. ಆಮೇಲೆ ಯಾರಾದರೂ ಕಷ್ಟ ಬಂದರೆ ಅವರನ್ನು, ಕೃಷ್ಣ ಅವತಾರ ಮಾಡಿದ್ದು ಭೂಭಾರ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿಬಿಡ್ತಾರೆ, ಆದರೆ ಅವನೇನು ಹೇಳ್ಕೊಂಡಿದ್ದಾನೆ? ಸಾಧು ಪರಿತ್ರಾಣ, ಸಾಧು ಪರಿರಕ್ಷಣೆಗೋಸ್ಕರನೇ ನಾನು ಅವತಾರ ಮಾಡೋದು ಅಂತ ಹೇಳಿದ್ದಾನೆ. ಸೊ ಅದರಿಂದ ಸಾಧು ಪರಿರಕ್ಷಣೆ ಆಗಬೇಕಾದ್ರೆ ದುಷ್ಕೃತಿಗಳು ಹೋಗಬೇಕು, ದುಷ್ಕೃತಿಗಳು ಹೋಗಿಸ್ತಾನೆ ಮಧ್ಯದಲ್ಲಿ, ಅದಕ್ಕೆ ಸಹಾಯವಾಗಿರ್ತಾಳೆ. ಸೊ ವಿನಾಶನ, ಅದರಿಂದ ದುಷ್ಕೃತ್ಯಗಳನ್ನು ಮಾಡಿರುವಂಥ, ಅಂದರೆ ಪಾಪಗಳು ತಾನೇ ನಾವು ಮಾಡಿದರೆ, ದುಷ್ಕೃತ್ಯ ಮಾಡಿದರೆ ಏನು ನಮಗೆ ಫಲ? ವಿನಾಶ, ಪಾಪ. ಆ ಪಾಪವನ್ನು ವಿನಾಶ ಮಾಡಿದರೆ ತಾನೇ ನಾವು ಉದ್ಧಾರ ಆಗ್ತೀವಿ. ಅದಕ್ಕೋಸ್ಕರ ಆ ಪಾಪಗಳನ್ನು ಹೋಗಲಾಡಿಸುವಂಥ ಕಾರ್ಯದಲ್ಲಿ ವಿಹಂಗರಾಜಗ ಸಹಾಯಭೂತೆ. ಅಲ್ಲಿ ದುಷ್ಕೃತಿಗಳಾದಂಥ ಅಸುರರುಗಳನ್ನು ನಿವಾಸನೆ, ಇಲ್ಲಿ ನಮ್ಮಲ್ಲೇ ಇರುವಂಥ ಪಾಪಗಳ ವಿನಾಶ. ಆ ವಿನಾಶ ಮಾಡಿದ್ರೇ ನಮಗೆ ಮೋಕ್ಷ, ಪರಮಾತ್ಮನ ಅನುಗ್ರಹ. ಅದರಿಂದ ಗರುಡ ವಾಹನನಾಗಿ ದುಷ್ಕೃತಿಗಳನ್ನು ಶಿಕ್ಷಣೆ ಮಾಡ್ತಾನೆ. ಅಮ್ಮ ತಾಯಿ, ನೀನು ನಮ್ಮ ಪಾಪಗಳನ್ನು ದುಷ್ಕೃತ್ಯ ಮಾಡಿ ಅದರಿಂದ ಉಂಟಾದಂಥ ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತೀಯ. ಸಾಧು ಸಂರಕ್ಷಣೆಯನ್ನು ಮಾಡಿ ಎರಡು ಕಾರ್ಯದಲ್ಲೂ ನೀನು ಸಹಾಯ ಮಾಡ್ತೀಯ. ಸ್ಥೂಲದಲ್ಲಿ ರಾಕ್ಷಸರು, ಸೂಕ್ಷ್ಮದಲ್ಲಿ ನಮ್ಮ ಪಾಪಗಳು. ಸೊ ಎರಡೂ ಥರನೂ ನೀನು ಪರಮಾತ್ಮನಿಗೆ ಸಹಾಯಭೂತಳಾಗಿ ಆ ಕಾರ್ಯವನ್ನು, ಪರಮಾತ್ಮನ ಅವತಾರ ಕಾರ್ಯವನ್ನು, ರಹಸ್ಯವನ್ನು ತಿಳ್ಕೊಂಡು ನೀನು ಸಹಾಯ ಮಾಡ್ತೀಯ ಅನ್ನೋದೇ ಇದರಲ್ಲಿ ಅರ್ಥ. ಅದರಿಂದ ನಮ್ಮ ಆಚಾರ್ಯರು ಪರಮಾತ್ಮನಿಗೆ ರೆಪ್ರೆಸೆಂಟೇಟಿವ್ಸ್ ಆಗಿರೋದ್ರಿಂದ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾರೆ. ಅವರು ಶಸ್ತ್ರವನ್ನು ಹಿಡ್ಕೊಂಡು ಯಾರನ್ನು ಸ್ಥೂಲದಲ್ಲಿ ಏನೂ ಮಾಡೋದಿಲ್ಲ. ಆಚಾರ್ಯರು ಮಾಡೋದಿಲ್ಲ ಯಾವುದರಲ್ಲಿ? ಸೂಕ್ಷ್ಮ ರೂಪದಲ್ಲಿ ಕಟಾಕ್ಷ. ಆ ಕಟಾಕ್ಷದಲ್ಲಿ ನಮ್ಮನ್ನು, ಆ ಕಟಾಕ್ಷ ಅದೇ ಸಾಕು, ಬೇರೆ ಏನು ಬೇಡ. ಅವ್ರು ಮಾತಾಡಬೇಕಾಗಿಲ್ಲ, ಉಪದೇಶ ಮಾಡಬೇಕಾಗಿಲ್ಲ, ಶಿಕ್ಷೆ ಮಾಡಬೇಕಾಗಿಲ್ಲ, ಏನು ಮಾಡೋದೇ ಇಲ್ಲ. ಅವ್ರಿಗೆ ಶಿಕ್ಷೆನೇ ಇಲ್ಲ, ದಂಡದರತ್ವನೇ ಇಲ್ಲ. ಪರಿಪೂರ್ಣ ಕೃಪಾ, ಬರೀ ಕೃಪೆಯೇವ ಆಚಾರ್ಯರು, ಕೃಪಾ ಮಾತ್ರ ಆಚಾರ್ಯರು. ಅದು ನಮ್ಮ ಸಂಪ್ರದಾಯದ ಪದ. ಅದರಿಂದ ಪದಾವನಿ ಅಂತ ಹೇಳಿಬಿಟ್ರು. ಅದರಲ್ಲಿ 288 ಪದಾವನಿ ಕ್ವಚನ ವಿಕ್ರಮಣೆ ಭುಜಾನ ಪಂಚಾಯುಧಿ ಕರರುಗೈಹಿ. ಇದು ಒಂದನ್ನು ಮಾಡಿಬಿಡೋಣ. ಕರರುಗೈಹಿ ಭಜತೆ ವಿಕಲ್ಪಂ ನಿತ್ಯಂ ತ್ವಮೇವ ನಿಯತಾ ಪದಯೋರ್ಮುರಾರೇಗೆ ತೇನಾಸಿ ನೂನಮ ವಿಕಲ್ಪ ಸಮಾಧಿ ಯೋಗ್ಯ. ತಕ್ಷಣ ಜಾಯಿನ್ ಮಾಡ್ಕೊಳ್ಳಿ, ನಾನು ತಿರ್ಗಾ ಕಾಲ್ ಸ್ಟಾರ್ಟ್ ಮಾಡ್ತೀನಿ. ಅಮ್ಮ ಪದಾವನಿ ಪಾದುಕಾದೇವಿ, ಭಗವಂತ ಶತ್ರುಗಳನ್ನು ನಾಶಪಡಿಸೋಕ್ಕಿಂತ ಮುಂಚೆನೇ ಹೇಳಿದ್ರು, ಅದೇ ಮುಖ್ಯ ಕಾರಣ. ಅದರಿಂದ ಎಲ್ಲ ಆಯುಧಗಳಲ್ಲಿ ಒಂದೊಂದು ವೇಳೆ ಅದಕ್ಕೆ ಬದಲಾಗಿ ತನ್ನ ಕೈಯನ್ನೇ ತಗೊಳ್ತಾನೆ, ಕೈ ಉಗುರು ತಗೊಳ್ತಾನೆ, ಇಲ್ಲ ಇನ್ನೇನೋ ಮಾಡ್ತಾನೆ, ಇನ್ಯಾವುದೋ ಒಂದು. ಪಂಚಾಯುಧ ಯಾವಾಗಲೂ ಧರಿಸಿಕೊಂಡಿರ್ತಾನೆ. ಆದರೆ ಅದು ಬೇಡ ಅಂದಾಗ ನರಸಿಂಹಾವತಾರದಲ್ಲಿ ಬೇಕಾಗಿರಲಿಲ್ಲ, ವರ ಕೊಟ್ಟಿದ್ದ ಆ ಥರ. ಅದಕ್ಕೋಸ್ಕರನೇ ಉಗುರು ಮಾಡೋದು, ಆ ಉಗುರಲ್ಲಿ ಬಂದ್ಬಿಡ್ತು ಶಕ್ತಿ. ಅದೇ ಥರ ಎಲ್ಲ ಟೈಮ್ನಲ್ಲೂ ಪಾದುಕೆ
ಅಂತ ಇಲ್ಲಿ ಅವರ ಈಗ. ಅದರಿಂದ ನೀನೇನು ಮಾಡ್ತೀಯ? ಉಗುರುಗಳಿಂದ ಸಂಹಾರ ಮಾಡ್ತಾನೆ, ದುಷ್ಟ ನಿಗ್ರಹಕ್ಕೆ ನಡೆಸ್ತಾನೆ. ಸಂಚಾರ ಮಾಡುವಾಗಲೂ ಅಷ್ಟೇ, ತನ್ನ ಪಾದಗಳಿಗೆ ನಿನ್ನನ್ನು, ಆದರೆ ಅಲ್ಲಿ ಬೇರೆ ಬೇರೆ ಆಯುಧಗಳೆಲ್ಲ ಬರುತ್ತೆ. ಆದರೆ ಸಂಚಾರ ಕಾಲದಲ್ಲಿ ಪಾದುಕೆ ಏನು ಮಾಡೋಕ್ಕಾಗಲ್ಲ. ಸಂಚಾರ ಕಾಲದಲ್ಲಿ ಏನಾದರೂ ಶೂ ಹಾಕ್ಕೋತೀನಿ, ಚಪ್ಪಲಿ ಹಾಕ್ಕೋತೀನಿ, ಬೇರೆ ಬೂಟ್ಸ್ ಹಾಕ್ಕೋತೀನಿ ಅಂತೆಲ್ಲ ಇಲ್ಲ. ಆದರೆ ಅವನ ಅಳತೆಗೆ ತಕ್ಕಂತೆ, ಪರಿಮಾಣಕ್ಕೆ ತಕ್ಕಂತೆ ಅವಳು ಚೇಂಜ್ ಆಗ್ತಾಳೆ. ಅಂತಹ ಒಂದು ಶಕ್ತಿ ಪಾದುಕೆಗೆ ಉಂಟು. ಅದರಿಂದ ಅಂತಹ ಅಸಾಧಾರಣ ಮಹಿಮೆ ಈಗ ಸುದರ್ಶನಕ್ಕೂ ಇಲ್ಲ, ಪಾಂಚಜನ್ಯಕ್ಕೂ ಇಲ್ಲ, ಪಂಚಾಯುಧಕ್ಕೆ ಇಲ್ಲ. ಇಲ್ಲದೇ ಇರುವಂಥ ಒಂದು ಶಕ್ತಿ ಅಮ್ಮ ಪಾದುಕೆ ನಿನಗಿದೆ. ಯಾಕೆಂದರೆ ನೀನು ಒಬ್ಬಳೆ ಅಲ್ಲಿ ಎಲ್ಲ ಆಯುಧವನ್ನು ಬಿಟ್ಟು ಹೋಗಬೇಕಾಗತ್ತೆ ಪರಮಾತ್ಮ. ಆದರೆ ನಿನಗೆ ಆ ಥರ ಇಲ್ಲ. ಸಂಚಾರದಲ್ಲಿ ನೀನು ಒಬ್ಬಳೇ ಕತೆ. ಅದಕ್ಕಿಂತ ನಿನಗೆ ಸಮನಾದದ್ದು ಬೇರೆ ಒಂದು ಇಲ್ಲವೇ ಇಲ್ಲ. ಅಂತಹ ನಿತ್ಯ ಸೂರ್ಯ ಅಂತ ಹೇಳೋಣವಾ, ಇಲ್ಲ ಪರಮಾತ್ಮನ ಪಾದ ಅಂತಲೇ ಹೇಳೋಣವಾ, ಇಲ್ಲ ನಮ್ಮಾಳ್ವಾರ ಅಂತ ಹೇಳೋಣವಾ, ಗರುಡ ಅಂತ ಹೇಳೋಣವಾ, ಶೇಷ ಅಂತ ಹೇಳೋಣವಾ, ಏನು ಹೇಳಿದ್ರೂ ಅದೆಲ್ಲ ಅಂತ ಇದರಲ್ಲಿ ಈ ಶ್ಲೋಕದಲ್ಲಿ 288 ಪಂಚಾಯುಧೀ ಕರರುಹೈಹಿ, ಪರಮಾತ್ಮ ತನ್ನ ಕರಕಮಲದಲ್ಲಿ ಪಂಚಾಯುಧವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಪಾದಕಮಲದಲ್ಲಿ ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಆದರೆ ಪಂಚಾಯುಧಗಳು ಇಲ್ಲದೆ ಬಂದುಬಿಡ್ತಾನೆ, ಬೇರೆ ಉಪಯೋಗ ಮಾಡಿಕೊಳ್ತಾನೆ. ಆದರೆ ಬರಬೇಕಾದ್ರೆ ನಿನ್ನನ್ನು ಬಿಟ್ಟು ಬರೋದಿಲ್ಲ ಅಂತ ಇದೆಲ್ಲ ಅರ್ಥ. ಅದರಿಂದ ಉಪನಿಷತ್ತುಗಳು ಈಗ ನಾವು ವೇದಾಂತವನ್ನು ಅಧ್ಯಯನ ಮಾಡಿರ್ತಾರೆ ಆಚಾರ್ಯ ಪೀಠದಲ್ಲಿರುವಂಥವರು. ಅದಿಲ್ಲದೆ ಇದ್ರೆ ಇಲ್ವೇ ಇಲ್ವಲ್ಲ. ಅವರಿಗೆಲ್ಲ ಅಧಿಕಾರ ಉಂಟು. ಅಧಿಕಾರದಿಂದ ಅವರಿಗೆ ಅಧಿಕಾರ ಕೊಟ್ಟಿರುವಂತಹ ಆ ಪದವಿನಲ್ಲಿ ಎಲ್ಲವನ್ನೂ ಅಧ್ಯಯನ ಮಾಡಿ ಯಾವ ಪ್ರಶ್ನೆ ಕೇಳಿದರೂ ಉತ್ತರ ಕೊಡೋದಕ್ಕೆ ರೆಡಿ ಇರ್ತಾರೆ ಆಚಾರ್ಯರು. ಅಂತಹ ಆಚಾರ್ಯರ ಮಹಿಮೆ ಬೇರೆಯವ್ರಿಗೆಲ್ಲ ಇರೋದಿಲ್ಲ. ಬೇರೆ ಉಪಕಾರಕ ಆಚಾರ್ಯರಿಗೆಲ್ಲ ಇರೋದಿಲ್ಲ, ಉಪಕಾರ ಮಾಡೋರಿಗಿರೋದಿಲ್ಲ, ಉಪದೇಶ ಮಾಡೋರಿಗಿರೋದಿಲ್ಲ. ಎಷ್ಟೋ ಸತಿ ಎಲ್ಲನೂ ಗೊತ್ತಿರುತ್ತಾ? ಇಲ್ಲ. ಆ ಪೀಠದ ಬಂದ ಮೇಲೆ ಎಲ್ಲವನ್ನೂ ಗ್ರಹಿಸಿಕೊಂಡು ಪರಮಾತ್ಮ ಶಕ್ತಿಯನ್ನು ಕೊಡ್ತಾನೆ. ಆಚಾರ್ಯರಿಗೆ ಮಾತ್ರ ಅದು, ಆಚಾರ್ಯರಿಗೆ ಮಾತ್ರ ಆ ಒಂದು ಅನುಗ್ರಹ ಪಾದುಕೆಗೆ ಹೀಗಿದೆಯೋ ಹಾಗೆ. ಅದರಿಂದ ಅಸಾಧಾರಣ ಶಕ್ತಿ ಆಚಾರ್ಯರಿಗೆ ಉಂಟು ಪಾದುಕೆ. 289 ಅವನಿ ಅಂದರೆ ರಕ್ಷಣೆ, ಅವನಿ ಅಂದರೆ ಅವರಕ್ಷಣೆ. ಧಾತು ಏನು ತೋರಿಸುತ್ತೆ? ರಕ್ಷಕತ್ವ. ಸೊ ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂಥ ಪಾದುಕೆಯೇ ಅಂತ ಸಂಬೋಧನೆ. ಹೇ ಚರಣ ಅವನಿ, ಹೇ ಪರಮಾತ್ಮನ ಚರಣವನ್ನು ಕಾಪಾಡುವಂಥವಳೇ. ಎಲ್ಲದರಲ್ಲೂ ಇದೇ ಥರ ಅರ್ಥ ಮಾಡ್ಕೊಂಡು ಅವನಿನ ಭೂಮಿ ಅದು ಬೇರೆ, ಭೂಮಿ ಅಂತ ಪಾದುಕೆ. ಅವಧಾತು ಈಸ್ ಅವ ಬಂದ ತಕ್ಷಣ ಇಟ್ ಇಸ್ ರಕ್ಷಣೆ. ಓ ಸರಿ ಸರಿ. ಅಕ್ಷೇತ್ರವಿದ್ಭಿಹಿ, ಈಗ ಚೇತನರು ಅಚೇತನರು ಎಲ್ಲ ಇದ್ದಾರೆ ಪ್ರಪಂಚದಲ್ಲಿ. ಅದು ಎರಡರಿಂದ ಕೂಡಿರುವಂಥವನೇ ಈಶ್ವರ. ಪ್ರೇರಿತಾರ ಅವನು, ಚಿತ್ ಅಚಿತ್. ಚಿತ್ ಅಚಿತ್, ಜ್ಞಾನ ಇರುವಂಥದ್ದು ಜ್ಞಾನ ಇಲ್ಲದ್ದು, ಎರಡನ್ನೂ ಸೇರಿರುವಂತಹ ಸುಂದರವಾದ ಒಂದು 3 ತತ್ವಗಳಿಂದ ಕೂಡಿರುವಂಥ ಒಬ್ಬನೇ ಒಬ್ಬ ವಿಶಿಷ್ಟ ಅದ್ವೈತದ ಪರವಾಗಿ ಪರಮಾತ್ಮ. ಹಾಗಾದರೆ ಪಾದುಕೆಯಲ್ಲಿ ಬರ್ತಾಳೆ. ಅಂತಹ ಪರಮಾತ್ಮನನ್ನೇ ರಕ್ಷಣೆ ಮಾಡುವಂಥವಳು ಪಾದುಕೆ ಒಬ್ಬಳೆ. ಇಬ್ಬರಿದಾರಲ್ಲ. ಸೊ ಅದ್ವೈತ ದ್ವೈತ ಎರಡೂ ಬರುತ್ತಲ್ಲ. ಮತ್ತು ಪಾದುಕೆ ಒಬ್ಬಳೇ ಇರಬೇಕಾಗಿತ್ತಲ್ಲ, ಇಲ್ವಲ್ಲ, ಎರಡಿದೆಯಲ್ಲ. ಆದರೆ ಮತ್ತೊಂದು ಹೇಳ್ದಂಗೆನೆ ಎರಡಿದ್ದೇ ಇದೆಯಲ್ಲ. ಚಿತ್ತ ಅಚಿತ್ತಿದ್ದ ಕೂಡಿರುವಂಥ ಪರಮಾತ್ಮ ಅದರಲ್ಲೇ ತೋರಿಸ್ಬಿಡುತ್ತಲ್ಲ. ಈಗ ಬೇರೆ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಅದು ಯೂಸ್ಲೆಸ್ ಆಗಿಬಿಡುತ್ತೆ. ಅದೇ ಥರನೇ ಇದು ಎರಡರಿಂದ ಪರಮಾತ್ಮನನ್ನು ಬಿಡಿಸೋಕ್ಕಾಗೋದೇ ಇಲ್ಲ. ಕೂಡಿರುವಂತಹ ಪರಮಾತ್ಮ. ಆದರೆ ಅವನು ಬೇರೆಯೇ, ನಾವು ಫಲವಾದ ಜೀವಾತ್ಮ. ಅದು ಒಪ್ಕೊಳ್ಳೋದಿಲ್ವಲ್ಲ. ಜೀವಾತ್ಮನೇ ಇಲ್ಲ ಅಂದಮೇಲೆ ಇಲ್ಲ. ಅದರಿಂದ ಇಲ್ಲೇನು ಹೇಳ್ತಾರೆ? ಭಗವಂತ ಇರುವಂಥ ಸ್ಥಳ, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ರೀತಿ ಇದ್ದಾನೆ, ಅವನ ಸ್ವರೂಪ ಏನು, ಎಲ್ಲ ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕಾಗತ್ತಾ? ಪರಿಚ್ಛೇದ ಮಾಡಿ ಆಗೋದೇ ಖಂಡಿತ ಸಾಧ್ಯ.
ನಮಗೆ ಆಗೋದಿಲ್ಲ ಅನ್ನೋದೇ ಜ್ಞಾನ. ನನಗಾಯಿತು, ನನಗೆಲ್ಲ ಗೊತ್ತಾಯ್ತು ತಿಳ್ಕೊಂಡಾದ್ರೆ ನೀನು ಅಜ್ಞಾನಿ. ஆமாம் நின்று போகிறது ஸ்டாப் நாங்களாய் போரூடி சொன்ன அப்படியே பெறுது ಅದರಿಂದ ಇಲ್ವೇ, ಅದರಿಂದ ಅದು ಜ್ಞಾನ ಬಂದಂತಾಯಿತು. ಯಾಕೆಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಪರಮಾತ್ಮನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ ಭಗವಂತ. ಓ ಅಮ್ಮ ಪಾದುಕಾದೇವಿ, ನಿನಗೆ ತುಂಬ ಪ್ರೀತಿ ಎಲ್ಲರ ಮೇಲೂ, ಎಲ್ಲ ಜೀವಾತ್ಮ ಮೇಲೂ, ಚೇತನರ ಮೇಲೆ ಅಷ್ಟು ಪ್ರೀತಿ. ಆ ಪ್ರೀತಿಯಿಂದ ಪರಮಾತ್ಮನನ್ನು ಬೀದಿನಲ್ಲಿ ಕರ್ಕೊಂಡು ಬರ್ತೀಯ. ಯಾತಕ್ಕೆ? ಜನಗಳ ಉದ್ಧಾರಕ್ಕೋಸ್ಕರ. ನೀ ತಾನೇ ಕರ್ಕೊಂಡು ಬರಬೇಕು. ನಿನ್ನ ಅಧೀನ. ಪರಮಾತ್ಮ ಇಲ್ಲದಿದ್ದರೆ ರಂಗನಾಥರಿಗೆ ಸಂಚಾರನೇ ಇಲ್ಲ. ವಾತ್ಸಲ್ಯ ನಿಧಿ ನೀನು ಅಂತಾರೆ. ವಾತ್ಸಲ್ಯ ನಿಧಿ ಅಂದ್ರೇನು? ವಾತ್ಸಲ್ಯದ ಇರುವಿಕೆ. ವಾತ್ಸಲ್ಯ ಎಲ್ಲಿದೆ ಅಂದರೆ ಪಾದುಕೆನಲ್ಲಿದೆ. ವಾತ್ಸಲ್ಯ ಪರಿಪೂರ್ಣಲಾದವಳು ಪಾದುಕಾದೇವಿ. ವಾತ್ಸಲ್ಯ ನಿಧಿ. ಆಮೇಲೆ ನಿಘ್ನ ಮನಸ, ನಿನ್ನ ಮನಸ್ಸು ಯಾವಾಗಲೂ ವಾತ್ಸಲ್ಯದಿಂದ ಆ ವಾತ್ಸಲ್ಯ ನಿಧಿಗೆ ಅಡಿಯಾಳಾಗ್ಬಿಟ್ಟಿದೆಯಾ. ಬಂದುಬಿಡುತ್ತೆ, ಉಕ್ಕಿ ಬಂದುಬಿಡುತ್ತೆ. ತಾಯಿಗೆ ಕರಳಿನ ಸಂಬಂಧ ಅಂತ ಉಕ್ಕಿ ಬರುವಂತೆ ನಿನಗೆ ವಾತ್ಸಲ್ಯ ಈ ಚೇತನರ ಮೇಲೆ ಉಕ್ಕಿ ಬಂದುಬಿಡುತ್ತೆ. ತಡ್ಕೊಳ್ಳೋಕ್ಕಾಗಲ್ಲ. ಅಂತಹ ಮನಸ್ಸುಳ್ಳ ತ್ವಯ ನಿನ್ನಿಂದ ರಥ್ಯಾಂತರೇಶು ಜನಸಾತ್ಕೃತಕ ಅಂದರೆ ನೀನೇನು ಮಾಡ್ತೀಯ? ನಿನ್ನಿಂದ ಬೀದಿನಲ್ಲಿ ಕರ್ಕೊಂಡು ಬಂದಾಗ ಪರಮಾತ್ಮನನ್ನು ಜನಗಳೆಲ್ಲ ಅಷ್ಟು ಪ್ರೀತಿಯಿಂದ ನಿನ್ನನ್ನು ನೋಡ್ತಾರೆ, ನಿನ್ನನ್ನು ಸೇವೆ ಮಾಡ್ತಾರೆ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ನಿನ್ನ ಪುರುಷಕಾರದಿಂದ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ. ನೀ ತಾನೇ ಕರ್ಕೊಂಡು ಬರ್ತೀವಿ. ನೀ ಕರ್ಕೊಂಡು ಬರ್ದೇ ನಾವು ಎಷ್ಟೋ ಸತಿ ಹೇಳ್ತೇವೆ, ರೀ ನೀವಿದ್ದಿದ್ದರಿಂದ ಅವ್ರು ಬಂದರು ಹೇಳ್ತೀವೋ ಅಲ್ವ? ನೀವು ಬರ್ದೇ ಇದ್ರೆ ಅವ್ರು ಬರ್ತಾ ಇರಲಿಲ್ಲ, ಅದರಿಂದ ನಿಮಗೆ ಥ್ಯಾಂಕ್ಸ್. ಅದೇ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಅವರ ಸಾಮರ್ಥ್ಯ. ಅದೇ ತರಹ ಎಲ್ಲರ ಮನವನ್ನು, ಅವರಿಗೆ ದರ್ಶನವನ್ನು ಕೊಡಿಸಿ ಅವರಿಗೆ ಆನಂದವನ್ನು ಉಂಟು ಮಾಡಿ ಅವರನ್ನು ಉದ್ಧಾರ ಮಾಡಿಬಿಡ್ತೀಯ. ಒಂದು ಕ್ಷಣ ರಂಗನಾಥ ಬರ್ತಾನಲ್ಲ ಉತ್ಸವದಲ್ಲಿ, ಒಂದು ಕ್ಷಣ ಇಲ್ಲ, ಅದಕ್ಕೆ ನಿಲ್ಲಿಸಿ ಹೋಗ್ತಾರೆ ಉತ್ಸವದಲ್ಲಿ. ಸೀದಾ ಕುದುರೆ ಓಡಿದಂತೆ ಓಡಿಸೋದಿಲ್ಲ, ಕಡೆಯಲ್ಲಿ ಮಾತ್ರ ಒಂದು ಇದು ಮಾಡಬೇಕಾದ್ರೆ ಕುದುರೆ ಅಂತೆ ಬರ್ತಾನೆ, ಜೋರಾಗಿ ಓಡಿಬಿಡ್ತಾನೆ. ಆದರೆ ಬೇರೆ ಟೈಮ್ನಲ್ಲೆಲ್ಲ ಹಂಸ ನಡೆ, ಗಜ ನಡೆ ಎಲ್ಲ ನಿಧಾನಕ್ಕೆ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಅವ್ರು ಬಂದಿದ್ದಾರಾ, ಇವ್ರ ಮನೆಯವರು ಬಂದಿದ್ದಾರಾ ಅದೆಲ್ಲ ನೋಡಿಕೊಂಡು ಬರುವಂತೆ ಉತ್ಸವದಲ್ಲಿ ನೀ ಕರ್ಕೊಂಡು ಬರ್ತೀಯಾ. ಯಾತಕ್ಕೆ ಅಂದರೆ ಎಲ್ಲರ ಮೇಲೂ ಆ ಪರಮಾತ್ಮನ ಕಟಾಕ್ಷ ಬೀಳಲಿ ಅಂತ ನಿನ್ನ ಉಪಕಾರ. ಅದೇ ಥರ ಆಚಾರ್ಯರು ನಮಗೆ ದಂಡಧರತ್ವನಾದ ಪರಮಾತ್ಮ, ಅವನ ದಯಾಗುಣ ಅದು ಬೇಕಲ್ಲ. ಆಚಾರ್ಯರಿಲ್ಲದೆ ಹೋದರೆ ನಮಗೆ ಒಳ್ಳೆಯದು ಖಂಡಿತ ಆಗೋದೇ ಇಲ್ಲ. ನಾವು ಉದ್ಧಾರ ಆಗಬೇಕಾದ್ರೆ ನಮಗೆ ಆಚಾರ್ಯರ ಅನುಗ್ರಹ ಬೇಕು, ಸಮಾಶ್ರಯಣ ಮಾಡಬೇಕು, ಅವರ ಹತ್ರ ನಾವು ಇದ್ದೇ ಇರಬೇಕು, ಹೋಗ್ತಾ ಇರಬೇಕು, ನಮಸ್ಕಾರ ಮಾಡ್ಕೊಳ್ತಾ ಇರಬೇಕು, ನೆನಪು ಮಾಡಿಸ್ತಾ ಇರಬೇಕು. ನಿಮ್ಮ ಶಿಷ್ಯ ನಾನು ಅಲ್ವಾ, ನೆನಪು ಮಾಡಿಸ್ತಾ ಇರಬೇಕಲ್ವ, ಇಲ್ಲಾಂದರೆ ಮರ್ತೇ ಹೋಗ್ತಾರೆ. ಅವ್ರಿಗೆ ಎಷ್ಟು ಜನ ಊರವರೆಲ್ಲ ಅವರಿಗೆ ಶಿಷ್ಯರು. ಅವಾಗೇನಾಗತ್ತೆ, ಒಬ್ಬೊಬ್ಬರನ್ನೇ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಅವ್ರು ಸಂಚಾರ ಮಾಡ್ತಾ ಇದ್ದಾಗ ಅದಕ್ಕೆ ಸಂಚಾರ ಮಾಡಿ ಬರ್ತಾರೆ ನಮ್ಮ ಹತ್ರ. ಬಂದಾಗ ಆಪರ್ಚುನಿಟಿನ ಬಿಡಬಾರ್ದು. ಅದು ಕಷ್ಟ ಅಂತ ಅನ್ಕೋಬಾರ್ದು. ದೂರ ಇದ್ದಾರೆ, ಕಷ್ಟ, ನೋಡೋಕ್ಕಾಗಲ್ಲ ಅನ್ಕೋಬಾರ್ದು. ಮನಸ್ಸಿದ್ದರೆ ಮಾರ್ಗ, ಅವಕಾಶ ಸಿಗ್ತಲ್ಲ ಅಂತ ಓಡೋ, ಮನಸ್ಸಿದ್ದರೆ ಮಾರ್ಗ ಅಂಥೇಳಿ ಮನಸ್ಸು ಮಾಡ್ಕೋಬೇಕು. ಅದು ಮುಖ್ಯ ಅಂತ ಪ್ರಯಾರಿಟೀಸ್. ನಾವು ಪ್ರಯಾರಿಟೀಸ್ ತಾನೇ ವರ್ಕ್ ಮಾಡೋದು. ಯಾರಿಗೆ ಯಾವುದು ವಿಷಯ ಮುಖ್ಯವೋ ಅದಕ್ಕೋಸ್ಕರ ಹೋಗ್ತಾರೆ. ಅದರಲ್ಲೇ ಗೊತ್ತಾಗೋಗ್ಬಿಡುತ್ತೆ ಇವ್ರಿಗೆ ಏನು ಇಷ್ಟ. ಅವ್ರು ಎಲ್ಲಿ ಹೋಗ್ತಾರೋ ಅದನ್ನು ನೋಡಿ ತಿಳ್ಕೊಬೋದು ಇವರು ಯಾವ ಲೆವೆಲ್ನಲ್ಲಿದ್ದಾರೆ. ಬೇರೆ ಏನೂ ಬೇಡ, ಅವರ ಸ್ವಭಾವ, ಅವರ ನಡತೆ ಏನೂ ಬೇಡ. ಅವ್ರು ಎಲ್ಲಿ ಹೋಗ್ತಾರೆ, ಹೇಗೆ ಸ್ಪೆಂಡ್ ಮಾಡ್ತಾರೆ ಅವರ ಟೈಮ್ ಅಂತ ನೋಡಿದ್ರೇ ಗೊತ್ತಾ ಅವರು ನಿಜವಾದ ಭಕ್ತರ ಅಲ್ವಾ, ಅವರು ಲೌಕಿಕರ, ಇನ್ನೂ ಬದ್ಧರ, ಇಲ್ಲ ಮುಮುಕ್ಷುಗಳ ಅನ್ನೋದನ್ನು ತಿಳ್ಕೊಂಬಿಡ್ಬೋದು. ಅವರ ಆ ಒಂದು ಆಸೆಗಳಲ್ಲೇ ಇನ್ನೂ ಪಕ್ವವಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಪಕ್ವತೆ ರಂಗೇಶ್ವರೇಣ ಸಂಪದ್ಯತೆ ಸಮುಚಿತಂ ಕ್ರಮಮಾಶ್ರಯಂತ್ಯ ಸದ್ವರ್ತ್ಮನ ಭಗವತೋಪಿ ಗತಿರ್ಭವತ್ಯ ಈಷ್ಟೇ ಪದಾವನಿ ಪುನಃ ಕೈವೇತರೇಷಾಂ ವ್ಯಾವರ್ತನಸ್ಯ ವಿಷಮಾತ್ ಅಪಥ ಪ್ರಚಾರಾತ್.
ಅಮ್ಮ ಪಾದುಕಾದೇವಿ ಪರಮಾತ್ಮ ಎಲ್ಲೆಲ್ಲಿ ಸಂಚಾರ ಮಾಡ್ತಾನೋ ಅದೆಲ್ಲ ನಿನಗೆ ಅಧೀನ. ನೀನು ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತಾನೆ. ಅದನ್ನು ನಿಶ್ಚಯ ಮಾಡಿಬಿಟ್ಟು ನೀನು ಮೊದಲೇನೆ ಪ್ಲ್ಯಾನ್ ಮಾಡಿಬಿಡ್ತೀಯ. ಯಾತಕ್ಕೆ ಅಂದರೆ ಆಗಮಶಾಸ್ತ್ರದಲ್ಲಿ ಪರಮಾತ್ಮ ಹೊರಗಡೆ ಬರಬೇಕಾದ್ರೆ ವಿಶ್ವಕ್ಸೇನರೋ ಸುದರ್ಶನರೋ ಹೋಗಿ ಎಲ್ಲ ಪರೀಕ್ಷೆ ಮಾಡ್ಕೊಂಡು ಬರಬೇಕು. ಎಲ್ಲ ಯಾವ್ಯಾವ ಬೀದಿನಲ್ಲಿ ಎಲ್ಲೆಲ್ಲಿ ಹೋಗಬೇಕು ಅನ್ನೋದು ಇರುತ್ತೆ. ಉತ್ತರ ವೀದಿನ, ಚಿತ್ರವೀದಿನ, ಬರೀ ಒಳಗೆ ಪ್ರಕಾರನ, 4ನೇ ಪ್ರಕಾರನ, ಎಲ್ಲ ಒಂದೊಂದು ಉತ್ಸವಕ್ಕೆ ಇಟ್ ಈಸ್ ಡೆಸ್ಟೆಡ್ ಅಂದರೆ ಈ ಕ್ರಮ. ಅದರಿಂದ ಏನು ಮಾಡ್ತಾರೆ, ಅಲ್ಲೂ ಏನೂ ಇರಬಾರ್ದಲ್ಲ, ಕಳ್ಳು ಮಳ್ಳು ಅದು ಇದು ಏನೇನಾದರೂ ಅಡಚಣೆಗಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಹೋಗಿ ಪರೀಕ್ಷೆ ಮಾಡ್ಕೊಂಡು ಬಂದು ಎಲ್ಲ ಸರಿ ಮಾಡಿ ಆ ಕಡೆಯಿಂದ ಮಾಡಿ ಬರ್ತಾರೆ. ಆಮೇಲೆ ಹೊರಡ್ತಾನೆ. ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ ಸಣ್ಣ ಉತ್ಸವ ಇಲ್ಲೇ ಅಂತ ಇತ್ತಲೇ ಡೋಲೆ ಪಣ್ಣಿ ಅಲ್ಲೇ ಅಡ್ಸ್ಕೊಂಡು ಅದು ಇನ್ಸ್ಪೆಕ್ಷನ್. ಇದು ಸೇನಾಪತಿ ಹೋಗಿ ಎಲ್ಲ ನೋಡಿಕೊಂಡು ಏನೂ ಇಲ್ವಾ ಎಲ್ಲ ಚೆನ್ನಾಗಿ ಇವಾಗ ನೋಡ್ಕೊಂಡು ಬರದೇ ಇದ್ರೆ ಏನಾಗುತ್ತೆ ಅಂತಂದರೆ, ನಮ್ಮ ರಥೋತ್ಸವ ನಡೆದಾಗ ಅಲ್ಲಿ ಮೇಲೆ ಕಳಶ ಇತ್ತಲ್ಲ, ಆ ಕೇಬಲ್ ಇತ್ತು, ಕೇಬಲ್ ಇರುತ್ತೆ ಇವಾಗೆಲ್ಲ, ಅದಕ್ಕೆ ಸಿಕ್ಕಾಕೊಂಡು ಫುಲ್ ಹಿಂಗಾಗ್ಬಿಡ್ತು. ಅವ್ರ ತಲೆ ಮೇಲೆ ಬಿದ್ದುಬಿಡ್ತು. ರಮ ಅವರ ಅಕ್ಕನ ತಲೆ ಮೇಲೆ ಬಿತ್ತು. ಪಾಪಗೆ ಎಷ್ಟು ಅಲ್ಲ, ನಮ್ಮ ಇದರಲ್ಲಿದ್ದರು ಅನಂತರಂಗ ಮಾಲಾ ಅಕ್ಕ ತಲೆ ಮೇಲೆ ಬಿದ್ದೋಯ್ತು. ಅವಳ ಅಕ್ಕ ಮೇಲೆ ಬಿಡುತ್ತಾ ಆ ಥರ ದೇವಗಿರಿನಲ್ಲಿ ಅವರು ಮರ ಕಡ್ದಿರಲಿಲ್ಲ, ಆ ಕಳಶನೇ ಬಿದ್ದೋಯ್ತು. ನಮ್ಮ ಕೈಗೆ ಸಿಗ್ತದೆ ಪುಷ್ಪ ಕಳಶ ಎಲ್ಲ, ಹಿಂದೆ ಹೋಗ್ತಾ ಇರಲಿಲ್ಲ, ಕೈಗೆ ಬಿತ್ತು. ಆ ಥರ ಆಗುತ್ತೆ. ಅದರಿಂದ ಇನ್ಫೆಕ್ಷನ್ ಸರಿಯಾಗಿ ಮಾಡ್ಕೊಂಡು ಬರಬೇಕು. ಸೊ ಸರಿಯಾದ ಸೇನಾಪತಿ ಬೇಕು. ಅವನು ನಮ್ಮಾಳ್ವಾರೇ ಆಚಾರ್ಯರೇ ಅದಕ್ಕೆ ಆಚಾರ್ಯರೇ ಕರೆಕ್ಟ್ ಪಾತಲ್ಲಿ ಕರ್ಕೊಂಡು ಇಲ್ಲಿ ಅದನ್ನೇ ಹೇಳ್ತಾರೆ. ರಂಗೇಶ್ವರಣ್ಯ ಸಕಲಾಸ್ಯ ವಿಶೇಷ ಭಾಷಕ. ಇವನು ಹೋಗೋದೆಲ್ಲ ವಿಶೇಷವಾದ ಲೀಲೆಗೋಸ್ಕರ ವಿಹಾರ. ಮಣಿಪಾದ ರಕ್ಷೆ, ನೀನು ರಂಗನಾಥನ ಲಾಸ್ಯ ವಿಶೇಷ ಭಾಜಕ. ನಿನಗೆ ತುಂಬ ಆಸೆ ಅವನ ವಿಹಾರದಲ್ಲಿ ಕರ್ಕೊಂಡು ಬರೋಕ್ಕೆ, ಅಂದರೆ ಕಾಯ್ತಾ ಇರ್ತಾಳಂತೆ ಕಾತುರತೆ. ಯಾವಾಗ ಇವನು ಹೊರಡ್ತಾನೆ, ಊರೆಲ್ಲ ಯಾವಾಗ ನೋಡ್ತೀನಿ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಪರಮಾತ್ಮನನ್ನು ಬರೋದಕ್ಕೆ, ಉತ್ಸವಕ್ಕೆ ಯಾರ್ಯಾರು ಏನೇನು ರಂಗೋಲಿ ಹಾಕಿರ್ತಾರೆ, ಏನೇನು ಮಾಡಿರ್ತಾರೆ ಎಲ್ಲ ನೋಡೋದಕ್ಕೋಸ್ಕರ. மம்மி இது இப்படி வந்து இப்போ ஒர்க்கை இப்படி டச் பண்ணும். ಓ ಕಟ್ಟಾಚಾ? ನಂಪೆರುಮಾಳ್ ಜೊತೆಯಲ್ಲಿ ಸಹಲಾಸ್ಯ, ತುಂಬ ಸುಂದರವಾಗಿ ವಿಹಾರ ಮಾಡಬೇಕು ಅಂತ ಆಸೆ ಅಂತೆ. ಅದಕ್ಕೆ ಯಾವಾಗಲೂ ಜೊತೆಯಲ್ಲಿ ಬಂದುಬಿಡ್ತಾಳೆ. ಜೊತೆಯಲ್ಲಿ ಬಂದು ಆ ಭಗವಂತನನ್ನು ಕರ್ಕೊಂಡು ಬರ್ತಾಳೆ ಪಾದುಕಾದೇವಿ. ಅದನ್ನು ಇಲ್ಲಿ ಹೇಳ್ತಾರೆ, ಅಮ್ಮ ಪಾದುಕೆ, ಭಗವಂತ ನಿನ್ನನ್ನು ಧರಿಸ್ಕೊಂಡು ಬರ್ತಾನೆ, ವಯ್ಯಾರವಾಗಿ ನಡ್ಕೊಂಡು ಬರ್ತಾನೆ. ಒಂದೊಂದು ಸತಿ ಒಂದೊಂದು ತರಹ ನಡೆಯಲ್ಲಿ. ಆ ನಡೆಯುವಂತಹ ಕಾಲದಲ್ಲಿ ಅಲ್ಲಲ್ಲೇ ಮಧ್ಯ ನಿಂತ್ಕೊಂಡು ಅವರಿಗೆಲ್ಲ ಮಂಗಳಾರತಿ ಕೊಟ್ಟು, ಶಟಾರಿ ಕೊಟ್ಟು, ಮರ್ಯಾದೆ ಮಾಡಿ, ಅವ್ರು ಕೊಡುವಂಥ ಉಪಹಾರವನ್ನು ಸ್ವೀಕಾರ ಮಾಡಿ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಕಲ್ಸಕ್ಕರೆ ಕೊಟ್ಯಾ, ತುಂಬ ಚೆನ್ನಾಗಿತ್ತು ಅಂತ ಪಾದುಕಾದೇವಿ ಅದನ್ನು ಮಾಡುವಂತೆ ಮಾಡ್ತಾಳಂತೆ ಪರಮಾತ್ಮನನ್ನು. ಹಾಗೆ ಹೋಗಬಾರ್ದು ಅದಕ್ಕೆ ಅವ್ರು ಹೇಳ್ತಾರೆ, ಹೇಗಿದೆ ಏನಮ್ಮ? ಸಾರಿ ಮಮ್ಮಿ ಇಂಟ್ರಪ್ಷನ್ಗೆ. ಅದು ನೀವು ಸೆಕೆಂಡ್ ಟೈಮ್ ಕಾಲ್ ಮಾಡಿದ್ರಲ್ಲ, ಅವಾಗ ಜಾಯಿನ್ ಆಗಕ್ಕೆ ಹೋದಾಗ ಅದೇನೋ ಬಿಡಲಿಲ್ಲ. ಬಟ್ ಇವಾಗ ಆಲ್ಸೋ ಗಿವಿಂಗ್ ಮೀ ಮೆಸೇಜ್, ಮೀಟಿಂಗ್ ವಿತ್ ಯಮುನಾ GS ಆನ್ ಹೋಲ್ಡ್ ಅಂತ. ಬಟ್ ಆನ್ ಹೋಲ್ಡಲ್ಲಿ ಇಲ್ಲ ನಾನು, ಐ ಆಮ್ ಆಕ್ಚುಲಿ ಆನ್ ಕಾಲ್. ಸೊ ಏನಿದು ಮೆಸೇಜ್? ಇಟ್ಸ್ ಕನ್ಫ್ಯೂಸಿಂಗ್. ಇಲ್ಲ, ಆನ್ ಹೋಲ್ಡ್ ಇಲ್ಲ, ಇವಾಗ ಇದ್ದೀರಲ್ಲ, ಆನ್ಲೈನಲ್ಲಿ ಇದ್ದೀರಲ್ಲ, ಬಿಡಿ. ಅದೇ ಅದು ಮೆಸೇಜ್ ಬಂದಿದೆ, ಅದಕ್ಕೋಸ್ಕರ ಕೇಳಿದ್ದೆ. ಅಲ್ಲ, ವಿ ಶುಡ್ ನಾಟ್ ಡೂ ಎನಿಥಿಂಗ್ ಅಮ್ಮ. ಅವಾಗ ತಾನಾಗೇನೆ ಏನು ಮಾಡಲಿಲ್ಲ, ನೀವು ಸೆಕೆಂಡ್ ಟೈಮ್ ಕಾಲ್ ಮಾಡಿ ಜಾಯಿನ್ ಕಾಲ್ ಬಂದ್ಬಿಡುತ್ತೆ ನೋಡಿ. ಜಾಯಿನ್ ಅಂತ ಮಾಡಿದೆ ಅಷ್ಟೇ. ಓಕೆ. ಬಟ್ ಅದು ಈ ತರ ಇಟ್ ವೆಂಟ್ ಅರೌಂಡ್ ಅಂಡ್ ನೌ ಇಟ್ಸ್ ಗಿವಿಂಗ್ ದಟ್ ಮೆಸೇಜ್, ಬಟ್ ಐ ಆಮ್ ಆನ್ ಕಾಲ್. ಸೊ ಓಕೆ, ಯಾ, ಇಟ್ಸ್ ರಾಂಗ್ ಮೆಸೇಜ್. ಸ್ವಲ್ಪ ಸಾರಿ. ಓಕೆ ಅಮ್ಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಟೈಮ್ ಆಗುತ್ತೆ, ಟೀದಿಂಗ್ ಪ್ರಾಬ್ಲಮ್. ಬಟ್ ಈ ತರ ಬರ್ತಾ ಇದೆ ಅಂತ ಹೇಳಿದೆ. ಇಲ್ಲ, ನನಗೆ ನಾನು ಸ್ವಲ್ಪ ಅಟೆಂಟಿವ್ ಆಗಿರಬೇಕು, ಬಿಕಾಸ್ ದೇರ್ ಆರ್ ಪೀಪಲ್ ಹೂ ಆರ್ ಸ್ಟಿಲ್ ಆನ್ ದ ಲೈನ್.
ಅದು ಮುಟ್ಟಬೇಕಾಗಿಲ್ಲ. ಅದರಿಂದ ಇಲ್ಲೇನು ಹೇಳ್ತಾರೆ, ಇದರಲ್ಲಿ ಏನು ಹೇಳ್ತಾರೆ, ಕರ್ಕೊಂಡು ಬರ್ತೀಯಾ, ಆವಾಗ ಎಲ್ಲರೂ ಬಂದು ಸೇವೆ ಮಾಡ್ತಾರೆ, ಉಪಹಾರಗಳನ್ನೆಲ್ಲ ಕೊಡ್ತಾರೆ. ಆಗ ಜನರನ್ನು ನೋಡಿ ಹೇಗಿದೆ, ನಾ ಹೇಗಿದ್ದೀನಿ ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ ನಮ್ಮ ಪರಮಾತ್ಮ ಹೇಗಿದ್ದಾನೆ, ಕರ್ಕೊಂಬಂದಿದ್ದೀನಲ್ಲ ಇವತ್ತು, ಹೆಂಗೆ ಕಾಣಿಸ್ತಾ ಇದ್ದಾನೆ ರಂಗನಾಥ, ಚೆನ್ನಾಗಿದ್ದಾನಾ ಅಂತ ನೀ ಏನಾದರೂ ಪ್ರಶ್ನೆ ಮಾಡ್ತಾ ಇದೆಯೇನೋ ಅಂತ ನನಗೆ ಭಾವನೆ ಆಗಿದೆ. ಪಾದುಕಾದೇವಿ ಪ್ರಶ್ನೆ ಮಾಡ್ತಾಳಂತ, ಹೇಗಿದ್ದಾನೆ ಅಂತ. ಈಗ ಅರ್ಚಕರೆಲ್ಲ ಏನು ಮಾಡ್ತಾರೆ, ಇವಾಗ ನಾವೇ ನೋಡಿ ಏನಾದರೂ ಒಂದು ಸ್ವೀಟೋ ಏನೋ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಬಡಿಸ್ತೀವಿ, ಎಬ್ಡಿಕರ್ನ ಕೇಳ್ತೀವೋ ಇಲ್ವೋ, ಹೇಗಿದೆ, ಚೆನ್ನಾಗಿದೆ ಕೇಳಬಾರ್ದು, ಪ್ರಸಾದ ಆನಾಲು ಕೇಳ್ತೀವಿ. ಈಗ ಪರಮಾತ್ಮ ಅಲಂಕಾರ ಪ್ರಿಯ, ಅಲಂಕಾರ ಮಾಡಿಕೊಂಡೇ ಬರೋದು. ಅವನು ಚೆನ್ನಾಗಿಲ್ಲ, ಯಾರೂ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅದು ಒಬ್ಬೊಬ್ಬರ ಮನಸ್ಸಿನಲ್ಲೂ ಯಾವ್ಯಾವ ಭಾವಗಳು ಅದು ಬರುತ್ತೆ, ಆ ಟೈಮ್ನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಿಲ್ಲ. ಒಬ್ಬರು ಹಾ ಅಂತಾರೆ, ಒಬ್ಬರು ಓಹೋ ಅಂತಾರೆ, ಒಬ್ಬರು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತಾರೆ, ಒಬ್ಬರು ಕುಣಿತಾರೆ, ಒಬ್ಬರು ಹಾಡ್ತಾರೆ. ಸೊ ಇದೆಲ್ಲ ಉತ್ಸಾಹದಿಂದ ಆ ಪರಮಾತ್ಮನನ್ನು ನೋಡಿ ಪಡುವಂಥ ಅಪರಮಾನಂದ. ಆ ಪರಮಾನಂದವನ್ನು ನೀನು ಕೊಡೋಕ್ಕೋಸ್ಕರವಾಗಿ ಕರ್ಕೊಂಡು ಬರ್ತೀಯಲ್ಲ, ಹಾಂ ಅದೇ. ಈಗ ಆಚಾರ್ಯರು ಏನು ಮಾಡ್ತಾರೆ, ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿದಾಗ ಅವರೇನು ಕೇಳೋದಿಲ್ಲ, ಬೇರೆ ಯಾರಾದರೂ ಒಬ್ಬರು ಕೇಳಬೇಕು ನಿಮ್ಮನ್ನು, ಚೆನ್ನಾಗಿತ್ತಾ ಅವ್ರು ಕೇಳ್ತಾರೆ. ಆದರೂ ಒಂದೊಂದು ಸತಿ ಕೇಳ್ತಾರೆ. ನಮ್ಮ ಆಚಾರ್ಯರು ಕೇಳೋರು, ರಂಗಾಚಾರ್ಯ ಎಪ್ಪಡಿ ಇತ್ತು ಜಮ್ಮುನ ಇನ್ನಕ್ಕೆ ಅಂತ ಕೇಳೋರು, ಆಯ್ತಾ ಅಂತ ಕೇಳೋರು. ಹಾಂ, ಆ ಥರ ಅವರೇ ಕೇಳಿದ್ರೆ ಪರವಾಗಿಲ್ಲ. ಇವ್ರು ಕೇಳಿದ್ರೆ ನಾವೆಲ್ಲ ಮಾತಾಡ್ಕೊಳ್ತೀವಲ್ಲ, ಇವತ್ತು ತುಂಬ ಚೆನ್ನಾಗಿತ್ತಲ್ವ ಅಂತ, ಆ ರೀತಿ ಮಾತಾಡಿಕೊಳ್ಳುವಂಥಂತೆ ಪಾದುಕಾದೇವಿ ಇಲ್ಲಿ ಅಲ್ಲಿ ಮಾಡ್ತಾಳೆ ಆ ಕೆಲಸವನ್ನು. ಅರ್ಚಕರ್ತಾನೆ ಅವರ ಪರವಾಗಿ ಮಾತಾಡೋದು ಅಂತ ಅದಕ್ಕೋಸ್ಕರ ಹೇಳೋದು. ಅರ್ಚಕರು ಮಾತಾಡ್ತಾರೆ ಅಂತ ಹೇಳ್ತೀವಿ, ಇಲ್ಲಿ ಪಾದುಕಾದೇವಿನೇ ಮಾತಾಡ್ತಾರೆ. ಪಾದುಕಾದೇವಿನೇ ಕೇಳ್ತಾ ಇದೆಯೇನೋ ಅಂತಾರೆ ಸ್ವಾಮಿ ದೇಶಿಕರು. ಅರ್ಚಕರು ಕೇಳೋದನ್ನು ಇವು ಪಾದುಕಾದೇವಿಗೆ ಆರೋಪಣೆ. ಅರ್ಥ ಆಯ್ತಾ? ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಇವಾಗ ಅರ್ಚಕರು ಖಂಡಿತ ಅವರ ಅರ್ಚಕ ಮತ ಅವ್ರಿಗೇನು ಅವರಿಗೆ ಅಭಿಪ್ರಾಯನೋ ಆ ರೀತಿ ಅಲಂಕಾರ ಮಾಡ್ಕೊಳ್ತಾರೆ. ಅರ್ಚಕಾಭಿಮತಿತಂ ಸ್ವೀಕುರ್ವತೆ ಅಂದರೆ ಸ್ವೀಕಾರ ಮಾಡ್ತಾನೆ. ಅವ್ರಿಗೆ ಅಲಂಕಾರ ಮಾಡೋಕ್ಕೆಲ್ಲ ಅವರಿಗೆ ಕೊಟ್ಟಿರೋದು ಅರ್ಹತೆ. ಅದನ್ನು ಇಲ್ಲಿ ಕೇಳ್ತಾ ಇದ್ದಾರೆ, ಚೆನ್ನಾಗಿದ್ದಾನ ಇವತ್ತು, ಚೆನ್ನಾಗಿದೆಯಾ ಅಲಂಕಾರ ಅಂತ ಅರ್ಚಕರು ಕೇಳೋದನ್ನು ಪಾದುಕಾದೇವಿ ಕೇಳ್ತಾಳೆ. ಹೇಗಿದೆ ಮಣಿಪಾದರಕ್ಷೆ ರಂಗೇಶ್ವರೇಣ ಸಖ, ರಂಗನಾಥನ ಜೊತೆಯಲ್ಲಿ ಲಾಸ್ಯ ವಿಶೇಷ ಭಾಜಕ. ನೀನು ಉತ್ತಮವಾದ ಏನೇನೋ ಅಲಂಕಾರ ಮಾಡಿಕೊಂಡು ಒಳ್ಳೊಳ್ಳೆ ನಡೆಯಿಂದ ನಡ್ಕೊಂಡು ಬರ್ತಾ ಇರ್ತೀಯ. ಬರ್ತಾ ಇದ್ದಾಗ ಮಧ್ಯದಲ್ಲಿ ಲೀಲೋತಿತೇಶು, ನಿನಗೆ ಒಂಥರ ಇವಾಗ ಲೀಲೆ ಮಾಡಬೇಕು ಅಂತ ಆಸೆ. ಅದಕ್ಕೆ ಏನು ಮಾಡ್ತೀಯ, ನಿಂತು ಕೇಳ್ತೀಯ ಚೆನ್ನಾಗಿದ್ದಾನಾ ಅಂತ. ಆ ಥರ ಮಧ್ಯೆ ಅದೇ ಕಾಟ್ರಾಳೆ, ಈ ಕಡೆ ಅಪ್ಪಡಿ ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ ಅವನನ್ನು ತೋರಿಸಿ, ಪ್ರೊಫೈಲ್ ಚೆನ್ನಾಗಿದೆಯಾ, ಹಿಂದಿನ ಇದು ಚೆನ್ನಾಗಿದೆಯಾ, ಅಳಗು ಮುನ್ನಳಗೆ ಚೆನ್ನಾಗಿದೆಯಾ, ಪಿನ್ನಳಗೆ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇರೋವಾಗ ಹೆಂಗಿದೆ ಅಂತ ನೀನು ವಿಚಾರಣೆ ಮಾಡ್ತೀಯನೋ. ನಿಲ್ಲಿಸೋದು ಯಾತಕ್ಕೆ ಅಂತಂದರೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಗರು. ಅಂದರೆ ಅದರಿಂದ ಹೇಗಿದೆ ಅಂತ ಪ್ರಶ್ನೆ ಮಾಡುತ್ತಿರುವಂತೆ ನಾನು ಭಾವಿಸ್ಕೊಳ್ತೀನಿ ಅಂತಾರೆ ಸ್ವಾಮಿ ದೇಶ. ಅವರ ಭಾವನೆಯನ್ನು ವ್ಯಕ್ತಪಡಿಸಿ. ಅಂದರೆ ನೀವೇನು ಬೇಕಾದರೂ ಭಾವನೆ ಮಾಡಿಕೊಳ್ಳಿ. ನಿತ್ಯಂ ಪದಾವನಿ ನಿವೇಶ ಪದಂಭವತ್ಯಾಂ ನಿಷ್ಪಂದಕಲ್ಪ ಪರಿಮೇಯ ಪರಿಚ್ಛದಾನಿ ಶೃಂಗಾರ ಶೀತಲತರಾಣಿ ಭವಂತಿ ಕಾಲೇ ರಂಗೇಶ್ವರಸ್ಯ ಲಲಿತಾನಿ ಗತಾಗತಾನಿ. ಬರ್ತಾನೆ ಹೋಗ್ತಾನೆ. ಒಂದು ದಿವಸನೂ 365 ದಿವಸ ಉತ್ಸವ ಅಂದರೆ ಒಂದು ಸ್ವಲ್ಪ ಕಡಿಮೆ ಇದೆ, ಒಂದು 22 ದಿವಸನೋ ಏನೋ. ಅದರ್ವೈಸ್ ಬರ್ತಾನೆ ಹೋಗ್ತಾನೆ. ಯಾವುದೋ ಒಂದು ನೆಪ ಮಾಡಿಕೊಂಡು ತನ್ನ ಭಕ್ತರನ್ನು ಬಿಟ್ಟಿರೋಕ್ಕಾಗದೆ ರಂಗಮನ್ನಾರ್ ಬರ್ತಾನೆ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ. ಆದರೆ ಎಲ್ಲ ದೇವಸ್ಥಾನದಲ್ಲಿ ಪಕ್ಷೋತ್ಸವ ನಿತ್ಯೋತ್ಸವ ಅಂತೆಲ್ಲ ಮಾಡ್ತಾರೆ, ಮಾಸೋತ್ಸವ ಅಂತ. ಆದರೆ ರಂಗನಾಥನಿಗೆ ನಿತ್ಯ ಉತ್ಸವ. ಅದು ಭಗವದ್ ರಾಮಾನುಜರು ಭಕ್ತರಿಗೋಸ್ಕರವಾಗಿ ನೋಡಿ, ಆಚಾರ್ಯರ ಕೃಪೆ. ಆಚಾರ್ಯರು ತಾನೇ ಇದನ್ನೆಲ್ಲ ಮಾಡಬೇಕು ಹೀಗೆ ಅಂತ ಹೇಳಿ ಆಗಮಶಾಸ್ತ್ರದಲ್ಲಿ ಎಲ್ಲ ತಿಳ್ಕೊಂಡು ಅದನ್ನು ಮಾಡಿ ಅಂಥೇಳಿ
ಆಜ್ಞೆ ಮಾಡಿ ಬರೆದಿಟ್ಬಿಟ್ಟು ಹೋಗ್ತಾರೆ. ಅವ್ರು ಬರೆದಿಟ್ಬಿಟ್ಟು ಹೋಗಿದ್ದಾರೆ ಸ್ವಾಮಿ ರಾಮಾನುಜರು. ಶ್ರೀರಂಗದಲ್ಲಿ ಹೇಗೆ ನಡಿಬೇಕೋ ಹಾಗೆ ಇದರಲ್ಲಿ, ಯಾಕೆಂದರೆ ಇಲ್ಲಿ ತುಂಬ ವರ್ಷ ಇದ್ದುಬಿಟ್ರಲ್ಲ, ರಂಗನಾಥ ಮಿಸ್ ಆಗ್ತಾನಲ್ಲ, ಅದೆಲ್ಲ ಮಿಸ್ ಆಗಬಾರ್ದು ಅಂಥೇಳಿ ಇಲ್ಲೇ ಉತ್ಸವಾದಿಗಳನ್ನು ಮಾಡಿ ಆನಂದ ಪಟ್ಕೊಂಡ್ರು. ಅದಕ್ಕೋಸ್ಕರ ಎಲ್ಲನೂ ಬರೆದು ಪ್ರತಿಷ್ಠೆ ಮಾಡಿ ಮೂಲವರನ್ನು ಎಷ್ಟು ಶೀಘ್ರ ಮಾಡಿದ್ದಾರೆ ನೋಡಿ. 14 ವರ್ಷದಲ್ಲಿ 12 ವರ್ಷದಲ್ಲಿ ಹೋಗಿ 2 ಸತಿ ಹೋಗಿ ಬಂದಿದ್ದಾರೆ. ಒಂದು ಸತಿ ಕಾಶ್ಮೀರಕ್ಕೆ ಹೋದರು, ಒಂದು ಸತಿ ಡೆಲ್ಲಿಗೆ ಹೋದರು. ಡೆಲ್ಲಿಗೆ ಹೋಗಿದ್ದು ಅದು ತೊಗೊಂಡು ಬರೋಕ್ಕೆ ಉತ್ಸವ ಮೂರ್ತಿಯನ್ನು, ಶಲ್ವಪಿಳ್ಳೆನ. ಕಾಶ್ಮೀರಕ್ಕೆ ಹೋಗಿದ್ದು ಬೋಧಾಯನ ವೃತ್ತಿಗೋಸ್ಕರ, ಅದಕ್ಕೋಸ್ಕರ ಹೋದರು. ಇಲ್ಲಿ ಅದನ್ನೇ ವಿಷಯವಾಗಿಟ್ಕೊಂಡು ಹೇಳ್ತಾರೆ ಸ್ವಾಮಿ ದೇಶಿಕರು. ನಿತ್ಯಂ, ಅದರಿಂದ ನೀನೇನು ಮಾಡ್ತೀಯ, ಅಲ್ಲಲ್ಲೇ ಛತ್ರಿ ಅದನ್ನೆಲ್ಲ ತಿರುಗಿಸ್ತಾರೆ. ಒಂದೊಂದು ಕಡೆ ಡ್ರರ್ ಅಂತ ಅದು ಚಿಕ್ಕದು ಇಟ್ಕೊಂಡಿರ್ತಾರೆ, ಚಿನ್ನದ್ದು ಛತ್ರಿ, ಅದನ್ನೇ ಯಾವಾಗಲೂ ಹಿಂದೆ ಹಿಂಗೆ ಮಾಡ್ತಾ ಇರ್ತಾರೆ. ಚಾಮರ ಬೀಸೋ ಹಾಗೇ ಇದನ್ನು ಮಾಡ್ತಾ ಇರ್ತಾರೆ. ದೊಡ್ಡದನ್ನು ಮಾಡೋಕ್ಕಾಗಲ್ಲ, ದೊಡ್ಡದನ್ನು ಎಲ್ಲಾದರೂ ನಿಲ್ಲಿಸಿದಾಗ ಮಾತ್ರ ಮಾಡ್ತಾರೆ. ಅದನ್ನು ಇಲ್ಲಿ ತಗೊಂಡಿದ್ದಾರೆ. ಛತ್ರಿ ಅದೇನು ವೇಗವಾಗಿ ತಿರುಗಿಸ್ತಾರೆ ಕೆಲವು ಸತಿ. ಅದನ್ನು ಹೇಳ್ತಾರೆ ಶೃಂಗಾರ ಶೀತಲ ತರಾಣಿ ಭವಂತಿಕ. ಯಾಕೆ ತುಂಬ ಬಿಸಿಲು, ತಣ್ಣಗಾಗಬೇಕು ಭಗವಂತನಿಗೆ, ಛತ್ರಿ ತಿರುಗಿಸಿದ್ರು ಗಾಳಿ ಬರುತ್ತೆ, ಅದು ತಿರುಗಿಸ್ತಾರೆ. ಶೀತಲ ತರಾಣಿ, ತಣ್ಣಗಿರುವಂತಹ, ಲಲಿತಾನಿ ಮಧುರವಾದಂತಹ, ಗತಾಗತಾನಿ ಹೋಗಬೇಕಾದ್ರೆ ಬರಬೇಕಾದ್ರೆ ಸಂಚಾರಗಳು, ಆ ಚಾಮರ ಬೀಸೋದಾಗಲಿ, ಛತ್ರಿಯನ್ನು ತಿರುಗಿಸೋದಾಗಲಿ, ಆ ವಯ್ಯಾರ ನಡೆಯಾಗಲಿ, ಅಲ್ಲಲ್ಲೇ ನಿಲ್ಲಿಸೋದಾಗಲಿ, ಮಾತಾಡೋದು ಎಷ್ಟು ಮಧುರ, ಎಷ್ಟು ಸಂತೋಷ ಆಗುತ್ತೆ. ಅದನ್ನು ನೋಡಿ ಎಲ್ಲರಿಗೂ ಸಂತೋಷವಾಗಲಿ ಅಂತ ಅದಕ್ಕೆ ಹೇಳ್ತಾರೆ ವಯ್ಯಾರ ನಡೆ. ಅದನ್ನು ಇದರಲ್ಲಿ ಚಿತ್ರಣೆ ಮಾಡ್ತಾರೆ, ಯಾವ ರೀತಿ ನಡ್ಕೊಂಡು ಬರ್ತಾನೆ. ಆ ಒಂದೊಂದು ಕಾಲದಲ್ಲೂ ಬೇರೆ ಬೇರೆ ತರಹ ಛತ್ರಿಯನ್ನು ಹಿಂಗೆ ಇಟ್ಕೊಳ್ತಾರೆ, ಒಂದು ಸತಿ ಸೈಡಿಂದ ಇಟ್ಕೊಳ್ತಾರೆ, ಒಂದು ಸತಿ ಟ್ರ ಅಂತ ತಿರುಗಿಸ್ತಾರೆ. ಅವ್ರು ಯಾವಾಗಲೂ ಬರ್ತಾನೆ ಇರಬೇಕು ಜೊತೆ, ನಾನು ಎಲ್ಲಿ ಹೋದರು. ಆದರೆ ತಿರುಪತಿನಲ್ಲಿ ಆ ಥರ ಇಲ್ಲ. ಮಲಿಯಪ್ಪ ಸ್ವಾಮಿಗೆ ಚಿಕ್ಕದು ಛತ್ರಿ ಇಟ್ಕೊಂಡಿದ್ದು ನೋಡೇ ಇಲ್ಲ. ಅವರೆಲ್ಲ ದೊಡ್ಡ ಶ್ವೇತ ಛತ್ರಿನೇ ಇಟ್ಕೊಂಡಿರ್ತಾರೆ. ಅವ್ರು ಎರಡೆರಡು ಇಟ್ಕೊಳ್ತಾರೆ, ಒಂದೂ ಇಲ್ಲ, 2 ವಯ್ಯಾರ ಅವನದು. ಅದರಿಂದ ಇವನ ನಡೆನೇ ಬೇರೆ. ಈಗ ಇವನು ನಡೆ ಈ ಥರ ಮಾಡಿದರೆ ಛತ್ರಿ ಇಟ್ಕೊಂಡಿರೋರಿಗೆ ಎಷ್ಟು ಕಷ್ಟ. ಅದಕ್ಕೆ ಚಿಕ್ಕದು ಇಟ್ಕೊಳ್ತಾರೆ, ಅದಕ್ಕೆ ಚಿಕ್ಕದ ಒಂದು ಇದನ್ನು ಕ್ಯಾನೋಪಿ ಹಾಕ್ಕೊಂಡ್ಬಿಡ್ತಾರೆ. ಯಾವಾಗಲೂ ಒಂದು ವಿಧಾನ, ನಂಬರ್ ಮಾಳಿಗೆ ವಿಧಾನ ಇರುತ್ತೆ, 4 ಇದು ಹಾಕ್ಬಿಟ್ಟು ಮೇಲೆ ಇಟ್ಕೊಂಡಿರ್ತಾರೆ. ಮತ್ತು ಈ ಛತ್ರಿ ಯಾವಾಗಲೂ ಇಟ್ಕೊಂಡು ಅದಕ್ಕೆ ಹಿಂಗೆ ಲೀವ್ಸ್ ಥರ ಕಟ್ಟಿರ್ತಾರೆ. ಅದು ಹಿಂಗೆ ಜನ್ ಅಂತ ಜಲ್ ಅನ್ನಂತಾರೆ ಅಂತ. ಹಾಗೆ ಬರ್ತಾನೆ ರಂಗನಾಥ. ಅದರಿಂದ ಇಲ್ಲಿ ಮಧ್ಯದಲ್ಲಿ ಶೃಂಗಾರ ಶೀತಲ ತರಾಣಿ. ಈಗ ಶೃಂಗಾರ ಸ್ತಬಕವನ್ನು ಜ್ಞಾಪಿಸ್ಕೊಳ್ಳಿ, ಲಕ್ಷ್ಮಿಯನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ರು. ಅದೇ ಥರ ಇಲ್ಲಿ ಶೃಂಗಾರ ಅನುಭವ. ಆ ಶೃಂಗಾರದಿಂದ ನೀನು ಬರೋದು ಹೋಗೋದು, ಪರಮಾತ್ಮನ ಸಂಚಾರ ಕಾಲದಲ್ಲಿ ಆಯಾ ಸಮಯದಲ್ಲಿ ಸರ್ವದಾ ಪವಂತಿ, ನೀನು ಯಾವಾಗಲೂ ಉಂಟಾಗುವಂತೆ ಮಾಡ್ತೀಯಾ. ಆ ಪರಮಾತ್ಮನಿಗೆ ವಿಧವಾದಂತಹ ಸೇವೆಗಳನ್ನು ಮಾಡಿ, ನಿವಾಸ, ಶಯ್ಯ, ಆಸನ, ಪಾದುಕ, ಅಂಶುಕ, ಉಪದಾನ, ವರ್ಷ, ತಪವಾರಣ ಎನ್ನುವಂತೆ ಎಲ್ಲನೂ ಆಗ್ತಾನಲ್ಲ ಆದಿಶೇಷ. ಅದಕ್ಕೋಸ್ಕರ ಪರಮಾತ್ಮಗೆ ಯಾವ ತರಹನೂ ಏನೂ ಆಯಾಸ ಆಗಬಾರ್ದು. ಎಲ್ಲೋ ಅವನಿಗೆ ಕಾಲೇ ನೋವಬಾರ್ದು. ಆ ಥರ ಪಾದುಕ ನಿರೀಕ ಬರ್ತಾಳೆ, ಕೂತ್ಕೊಳ್ಳೋಕ್ಕೆ ಆಸನ ಆಗಿಬಿಡ್ತಾನಂತೆ. ನಿವಾಸ, ಶಯ್ಯ, ಆಸನ, ಮಲ್ಕೊಳ್ಬೇಕು, ಆಳವದ್ದಾರೆ. ಅದಕ್ಕೋಸ್ಕರನೇ ಆ ತರಹ ಸ್ತೋತ್ರ ಮಾಡಿದ್ದಾರೆ ಅದರಲ್ಲಿ. ಅಂತಹ ಪಾದುಕೆ, ಈಗ ಪಾದುಕೆಗೆ ಅದನ್ನೆಲ್ಲ ಆರೋಪಣೆ ಮಾಡಿ, ಗತಾಗತಾನಿ ಅಂದ್ರೇನು, ವಿಶೇಷವಾದ ಅವನ ಲೀಲಾ ವಿಹಾರ ಕಾಲದಲ್ಲಿ ಬರೋದು ಹೋಗೋದು. ಒಂದು ಕಾಲದಲ್ಲಿ ನೀನು ಮಧ್ಯದಲ್ಲಿ ಆ ಛತ್ರಿಯನ್ನು ತಿರುಗಿಸೋದೇನು, ಚಾಮರವನ್ನು ಕರ್ಕೊಂಡು ಬಂದು, ಇಲ್ಲಿ ಚಾಮರ ಅಂತ ಹೇಳಿಲ್ಲ, ಆ ಛತ್ರಿಯನ್ನು ತಿರುಗಿಸೋದ್ರಿಂದ ಗಾಳಿ ಬರುತ್ತೆ ಅಂತ ಹೇಳಿ ಶೀತಲ ತರಾಣಿ. ಅದು ಕ್ಷಣ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಮಾಡೋಕ್ಕೆ ಕಷ್ಟ, ಅದಕ್ಕೆ ನಿಲ್ಲಿಸ್ಬಿಟ್ಟು ಅದನ್ನು ತಿರುಗಿಸಿದಾಗ ಕೂಲಾಯ್ತಾ, ಕೂಲಾಚ ಫ್ಯಾನ್. ಇವಾಗೆಲ್ಲ ಚಿಕ್ಕ ಫ್ಯಾನ್ ಇಟ್ಕೊತಾರೆ.
ಭೋಗಾರ್ಚನಾನಿ ಕೃತಿಭಿಃ ಪರಿಕಲ್ಪಿತಾನಿ ಪ್ರೀತೇವ ರಂಗನೃಪತಿಗೆ ಪ್ರತಿಪದ್ಯಮಾನಗ ಪಶ್ಯತ್ಸು ನಿತ್ಯಮಿತರೇಷು ಪರಿಚ್ಛದೇಷು ಪ್ರತ್ಯಾಸನಂ ಭಜತಿ ಕಾಂಚನ ಪಾದುಕೆ. ಕಾಂಚನ ಪಾದುಕೆ ತ್ವಂ. ಕಾಂಚನ ಚಿನ್ನದ ಪಾದುಕೆಗೆ ಸ್ವರ್ಣಮಯವಾದಂಥ ಪರಮಾತ್ಮನ ಪಾದಾರವಿಂದ ಸ್ವರ್ಣಾರವಿಂದ ಅದಕ್ಕೆ ತಕ್ಕಂತೆ ಇರಬೇಕೋ ಇಲ್ವೋ ಪಾದುಕೆ. ಕೋಮಲವಾದ ಇದಕ್ಕೆ ಇವಳು ಹೆಂಗಿರಬೇಕು? ಕಠಿಣವಾಗಿದ್ದರೆ ಎಷ್ಟು ಕಷ್ಟ, ಅದಕ್ಕೆ ಕೋಮಲವಾಗಿ ಇರಬೇಕು, ಸ್ಪೃಹಣೀಯವಾಗಿರಬೇಕು, ಪಳಪಳ ಹೊಳಿತಾ ಇರಬೇಕು, ಎಲ್ಲ ಲಕ್ಷಣಗಳು ಇರಬೇಕು ಅರವಿಂದ. ಅದರಿಂದ ಪಾದುಕ ಎಂಥ ಪಾದುಕ? ಕಾಂಚನ ಪಾದುಕ. ಅಂದರೆ ಕಾಂಚನ ಅಂದರೆ ನಿಜವಾದ ಚಿನ್ನ, ಮೃದುವಾಗಿದೆ. ಅದಕ್ಕೇನಾದರೂ ಹಾಕಿದ್ರೇ ಅದು ಗಟ್ಟಿಯಾಗುತ್ತೆ, ಇಲ್ಲದೇ ಇದ್ದರೆ ಕಠಿಣತೆ ಇಲ್ಲ. ಸರಪಣಿ ಮಾಡೋರು ಹಳೆ ಕಾಲದಲ್ಲಿ, ಸರಪಣಿ ಬಳೆ ಅಂತ ಹಿಂಗೆ ಹೀಗೆ ಮಾಡೋರು. ಅದು ಹಿಂಗೆ ಆಗಿ ಹೋಗ್ತಾ ಇತ್ತು. ಅದು ಹಿಂಗೆ ತಿರುಗಿಸ್ಬೋದು ಅದನ್ನು, ಹಿಂಗೆ ಟ್ವಿಸ್ಟ್ ಬಂಡ್ಲ ಅಂದರೆ ಸಾಫ್ಟ್. ಅದಕ್ಕೋಸ್ಕರ ಕಾಂಚನ. ಆ ಅಪರಂಜಿ ಚಿನ್ನ ಅಂದರೆ ಅಲ್ಲಿ ಯಾವುದು ನಿತ್ಯಲೋಕದಲ್ಲಿರುವಂತಹ ಅಪರಾಜಿತ ಚಿನ್ನ ಅದು. ಅದಕ್ಕೋಸ್ಕರನೇ ಚಿನ್ನ ಅನ್ನೋದು ಎಲ್ಲ ಕಡೆಯಲ್ಲೂ ಬಂದಿದೆ ನಮ್ಮ ಇದರಲ್ಲಿ ವರ್ಣನೆ, ಎಲ್ಲೂ ಬಿಟ್ಟಿಲ್ಲ. ಪರಮಾತ್ಮನಿಗೆ ಹಿರಣ್ಮಯಂ ಅಂತ ಹಾಕ್ಬಿಟ್ಟಿದೆ. ಹಿರಣ್ಮಯ ಶ್ಮಶ್ರು, ಹಿರಣ್ಯ ಕೇಶವು, ಹಿರಣ್ಯ ಎಲ್ಲ ಹಿರಣ್ಯನಾಭಿ ಹಿರಣ್ಯ ಅಂತ ಹಾಕ್ತಾರೆ. ಯಾಕೆ? ಅಷ್ಟು ಮೃದು ಹುಟ್ಟೋದಕ್ಕೆ ನೈಸಿಗಿರುತ್ತೆ, ಹಿಂಗೆ ಹಿಂಗೆ ಒಳಗೆ ಮೆತ್ತಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಹಿರಣ್ಯ ಅಂತ. ಇಲ್ಲಿ ಕಾಂಚನ ಪಾದುಕೆ, ಕಾಂಚನದ ಪಾದುಕೆಗೆ ಕೃತಿಭಿಃ ಸುಕೃತಿಭಿಃ ಅಂತ ಅರ್ಥ. ಬಿಟ್ಬಿಟ್ಟಿದ್ದಾರೆ. ಸುಕೃತಿಭಿಃ ಅಂದರೆ ಪುಣ್ಯವಂತರು, ದುಷ್ಕೃತಿ ಅಂತಂದರೆ ಪಾಪವು. ಅವರೆಲ್ಲ ಪ್ರೀತಿಯಿಂದ ಪರಿಕಲ್ಪಿತಾನೆ, ಎಲ್ಲನೂ ಕಲ್ಪನೆ ಮಾಡ್ತಾರೆ. ಕಲ್ಪನೆ ಮಾಡೋದು ಅಂದ್ರೇನು? ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು, ಸಜ್ಜುಗೊಳಿಸ್ಬೇಕು ಇಲ್ವೋ. ಒಂದು ಉತ್ಸವ ಅಂದರೆ ಸಾಮಾನ್ಯ ಇಲ್ಲ. ತೋರಣ ಕಟ್ಟಬೇಕು, ಗುಡಿಸ್ಬೇಕು, ಒರೆಸ್ಬೇಕು, ರಂಗವಲ್ಲಿ ಆಗಬೇಕು, ಅದಾಗಬೇಕು. ಪರಮಾತ್ಮನಿಗೆ ಬೇಕಾದಂಥ ಎಲ್ಲ ವಸ್ತ್ರ ಆಭರಣ ಎಲ್ಲವನ್ನೂ ರೆಡಿ ಮಾಡಿಕೊಳ್ಬೇಕು. ಈ ವಾಹನ ಅಂದರೆ ವಾಹನವನ್ನು ರೆಡಿ ಮಾಡಬೇಕು. ಎಷ್ಟು ಕಷ್ಟ, ಎಷ್ಟು ಜನರು ಬೇಕು ಸಹಾಯಕ್ಕೆ. ಪರಿಕಲ್ಪಿತಾನಿ, ಎಲ್ಲನೂ ಕಲ್ಪನೆ ಮಾಡಿಕೊಳ್ತಾರೆ ಅವರು. ಹೀಗಿದ್ರೆ ಚೆನ್ನಾಗಿರುತ್ತೆ, ಹಾಗಿದ್ರೆ ಚೆನ್ನಾಗಿರುತ್ತೆ. ಉತ್ಸವದಲ್ಲಿ ಮೇಲಾಗ್ಬಿಡ್ತಾರೆ, ಗಜದ ಮೇಲೆ ಕೂರಿಸ್ಬೇಕು ಪರಮಾತ್ಮನ. ಎಷ್ಟೊಂದು ವಿಷಯಗಳು ಉಂಟು. ಜನಗಳಿಗೆ ಆನಂದ ಉಂಟಾಗಬೇಕಾದ್ರೆ ಕರೆಕ್ಟಾಗಿರ್ಬೇಕಲ್ವಾ? ಸೌಂದರ್ಯ ಆಕರ್ಷಣೆ ಮಾಡಬೇಕು ಎಲ್ಲರನ್ನು. ಪರಮಾತ್ಮನ ಕಲ್ಯಾಣ ಗುಣಗಳೆಲ್ಲ ತಿಳ್ಕೊಂಡು ಆಕರ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅವನ ಸೌಂದರ್ಯ ಒಂದರಿಂದಲೇ ನಾವು ಅರ್ಚೆಯಲ್ಲಿ ಆಕರ್ಷಣೆ ಆಗೋದು. ಅದಕ್ಕೋಸ್ಕರನೇ ಸೌಂದರ್ಯನೇ ಮುಖ್ಯ ಅರ್ಚಾವತಾರದಲ್ಲಿ. ಅದು ಒಂದರಿಂದಲೇ ನಾವು ಆಕರ್ಷಕಗೊಂಡು ಮೋಹಕನಾದ ಭಗವಂತ ಅಂತ ಹಿಂದೆ ಹೋಗ್ತೀವಿ ವಿನಃ ಅವನ ಗುಣ ಎಲ್ಲಿ ಗೊತ್ತಾಗುತ್ತೆ? ನೋಡಿದ್ರ? ಅದಕ್ಕೆ ವರ್ಣನೆ ಮಾಡ್ತಾರೆ. ಭೋಗ, ಅದು ನಮ್ಮ ಭೋಗ ಮಂಟಪ. ಅದು ರಂಗಕ್ಷೇತ್ರ ಯಾವ ಮಂಟಪ? ಭೋಗ ಮಂಟಪ. ಪುಷ್ಪ ಮಂಟಪ, ಭೋಗ ಮಂಟಪ, ಜ್ಞಾನ ಮಂಟಪ, ತ್ಯಾಗ ಮಂಟಪ. ಹಸ್ತಿಗಿರೀಶ ತ್ಯಾಗರಾಜ, ಇವನು ಪುಷ್ಪರಾಜ ಮಲಯಪ್ಪ ಸ್ವಾಮಿ. ಇವನು ಭೋಗ, ಎಲ್ಲ ಭೋಗನೂ ಬೇಕು ಅವನಿಗೆ. ಪುಷ್ಪನೂ ಬೇಕು, ಅದು ಬೇಕು, ಎಲ್ಲನೂ ಬೇಕು. ಆಗ ನಿವೇದನಕ್ಕೂ ಬೇಕು. ಎಷ್ಟೊಂದು ಅಪ್ಪ ಅಮ್ಮ ಪಾದುಕೆ. ಅದರಿಂದ ಇಲ್ಲೇ ಇರ್ತಾರೆ. ಈಗ ಪ್ರತಿಯೊಂದು ಆಸನದಲ್ಲೂ ಅಂದರೆ ಆಸನ ಅಂದರೆ ಅವನಿಗೆ ಕೂರಿಸುವಂತಹ ಜಾಗ. ಸಿಂಹಾಸನ ಅಂತ ಇಟ್ಕೊಳ್ಳಿ ಅಥವಾ ಆಸನ ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಮಂಟಪ ಇರುತ್ತೆ, ಬೇರೆ ಬೇರೆ ಮಂಟಪಗಳನ್ನು ಮಾಡ್ತಾರೆ. ಅದರಲ್ಲಿ ಪರಮಾತ್ಮನನ್ನು ಬಿಜ ಮಾಡಿಸ್ತಾರೆ. ಅದರಿಂದ ಎಲ್ಲ ಆಸನಗಳು, ಇದರಲ್ಲಿ ಷಡಾಸನ ಅಂತಿದ್ದಾರೆ. ಇದು ಆರಾಧನೆ ಕಾಲದಲ್ಲಿ ಸಮರ್ಪಣೆ ಮಾಡುವಂಥದ್ದು ಪರಮಾತ್ಮನಿಗೆ. ಮೊದಲು ಅವನಿಗೆ ಆಸನವನ್ನು ಪರಿಕಲ್ಪನೆ ಮಾಡ್ತಾರೆ. ಅದಕ್ಕೆ ಆಸ್ಥಾನ. ನಾವಿವಾಗ ಎಬ್ಬಿಸಿದ ಕ್ಷಣ ಪರಮಾತ್ಮನಿಗೆ ಏನಂತ ಹೇಳ್ತೀವಿ? ಸುಪ್ರಭಾತ ಆದಮೇಲೆ ಸ್ನಾನಾಸನಂ ಪರಿಕಲ್ಪಯಾಮಿ, ಭೋಜ್ಯಾಸನಂ ಪರಿಕಲ್ಪಯಾಮಿ, ಪರ್ಯಂಕಾಸನಂ ಸಮರ್ಪಯಾಮಿ, ಎಲ್ಲ ಆಸನ ಸಮರ್ಪಯಾಮಿ. ಷೋಡಶೋಪಚಾರದಲ್ಲಿ ಆ ಕಾಲದಲ್ಲಿ ಒಂದೊಂದಕ್ಕೆ ಆಸನವನ್ನು ಪರಿಕಲ್ಪನೆ ಮಾಡ್ಕೋಬೇಕು. ಸ್ನಾನಾಸನ ಅಂದ ತಕ್ಷಣ ಆ ಪಾತ್ರೆ ಮೇಲಿಟ್ಟಿರುವಂಥದ್ರಲ್ಲಿ ಒಂದು ತುಳಸಿಯನ್ನು ಹಾಕಿ ಸ್ನಾನಾಸನಂ ಪರಿಕಲ್ಪಯಾಮಿ, ಪರಿಕಲ್ಪನೆ. ಅರ್ಘ್ಯಂ ಪರಿಕಲ್ಪಯಾಮಿ, ಪಾದ್ಯಂ ಪರಿಕಲ್ಪಯಾಮಿ, ಇದೆಲ್ಲ ಪರಿಕಲ್ಪನೆ.
ನಾವು ಒಂದು ಆರಾಧನೆ ಕಾಲದಲ್ಲೇನೇ ಷೋಡಶೋಪಚಾರಕ್ಕೆ ಪರಿಕಲ್ಪಯಾಮಿ ಅಂದಾಗ ಉತ್ಸವದಲ್ಲಿ ಇನ್ನೇನಾಗಬೇಕು? ಉತ್ಸವವೂ ಆರಾಧನೆ ತಾನೆ, ಭಗವದ್ ಆರಾಧನೆ. ಆಗ ಅದಕ್ಕೆ ಷಡಾಸನ ಅಂತ ಹೆಸರು. 6 ಆಸನವನ್ನು ಸಮರ್ಪಣೆ. ಅಲಂಕಾರಾಸನಂ ಸಮರ್ಪಯಾಮಿ, ಕೇಳಿದ್ದೀರೋ ಇಲ್ವೋ? ಆತ ಅದನ್ನೆಲ್ಲ ಇಲ್ಲಿ ಆಸನವನ್ನು ನಿನಗೂ ಸಮರ್ಪಣೆ ಮಾಡ್ತಾರೆ. ಯಾರಿಗೆ? ಪರಮಾತ್ಮನಿಗೆ ಮಾಡೋಕ್ಕೆ ಮುಂಚೆ ಇವನಿಗೆ ಎಲ್ಲ ಶಠಾರಿ ಸಮರ್ಪಣೆ ಮಾಡ್ತಾರೆ. ಛತ್ರಿ, ಚಾಮರ, ಆಂದೋಳಿಕ ಎಲ್ಲವನ್ನೂ ಕೊಡ್ತಾರೆ ಪರಮಾತ್ಮ. 16 ವಿಧವಾದಂಥ ಉಪಚಾರಗಳನ್ನು ಮಾಡಿ ಆಮೇಲೆ ಛತ್ರಿ ನೋಡುತ್ತಂತೆ. ಛತ್ರಿ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಛತ್ರಂ ಸಮರ್ಪಯಾಮಿ ಅಂತ ಹೇಳಬೇಕಲ್ಲ. ನನ್ನನ್ನು ಸಮರ್ಪಣೆ ಅಂತ ಹೇಳಲೇ ಇಲ್ವಲ್ಲ ಅಂತ ನೋಡ್ತಾ ಇರೋದು, ಕಾಯ್ತಾ ಇರ್ತಾರಂತೆ ಒಬ್ಬೊಬ್ಬರು. ಯಾತಕ್ಕೆ ಅಂದರೆ ಛತ್ರಿ ಸಮರ್ಪಣೆ ಅಂದ ತಕ್ಷಣ ಅವ್ರು ಓಡಿ ಬರಬೇಕು. ಅದು ಎತ್ಕೊಂಡು ಅದನ್ನು ಮಾಡೋರು ಅವ್ರು ಬರಬೇಕಲ್ಲ, ಅಡಿಯೇ ನಾಯಿಂದೇನ್ ಅಂತ ಬರಬೇಕಲ್ಲ. ಅವ್ರು ಕಾಯ್ತಾ ಇರ್ತಾರೆ ಯಾವಾಗ ಕರೀತಾರೆ. ಅದನ್ನು ಇಲ್ಲಿ ಒಂದೊಂದು ಉತ್ಸವದಲ್ಲೂ ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಇರುವಾಗ ಪರಮಾತ್ಮ ನಿನ್ನನ್ನು ಧರಿಸ್ಕೊಳ್ತಾನೆ. ಸಮರ್ಪಯಾಮಿ ಅಂತಾರೆ, ಪಾದುಕಾಂ ಸಮರ್ಪಯಾಮಿ. ಆಗ ಆ ಸಂಚಾರ ಕಾಲದಲ್ಲಂತೂ ನಿನ್ನನ್ನು ಧರಿಸ್ಕೊಂಡು ಬಂದು ಒಂದು ಕ್ಷಣನೂ ಬಿಟ್ಟಿರೋದಿಲ್ವಲ್ಲ ನೀನು. ನೋಡ್ತಾನೇ ಇರ್ತೀಯ ಭಗವಂತನನ್ನು. ಅವನೇನು ಮಾಡ್ತಾನೆ ಅಂತ ನೋಡ್ತೀಯ, ಜನಗಳು ಏನು ಮಾಡ್ತಾರೆ ಅಂತ ನೋಡ್ತೀಯ, ಅವರನ್ನು ಪ್ರಶ್ನೆ ಮಾಡ್ತೀಯ, ಇವರನ್ನು ನೋಡಿ ಅಂತೀಯ. ಅವರ ಹಾಡು ಹೇಳಿ ಅಂತೀರ, ಅವರು ನೀನು ಹೇಳಿದ ತಕ್ಷಣ ಅವ್ರು ಹಾಡು ಹೇಳ್ತಾರೆ. ಇನ್ನೊಬ್ಬರು ನೀವು ಕುಣೀರಿ ಅಂದರೆ ಕುಣಿತಾರೆ ಉತ್ಸವದಲ್ಲಿ. ಕೃತಿ ಅದನ್ನ ಇವರು ಹೇಳ್ತಾ ಇದ್ದಾರೆ ನೋಡಿ. ಪರಿಕಲ್ಪಿತಾನಿ ಅರ್ಚನಾನಿ, ಆರಾಧನಾ ಕಾಲದಲ್ಲಿ ಪರಿಕಲ್ಪನೆ ಮಾಡುವಂಥ ಎಲ್ಲ ಆಸನಗಳು, ಎಲ್ಲ ಉಪಚಾರಗಳು ಎಲ್ಲವನ್ನು ಮಾಡ್ತಾ ಇದ್ದಾಗ ರಂಗನೃಪತಿ ರಂಗರಾಜನಾದ ಶ್ರೀರಂಗ ಕ್ಷೇತ್ರಕ್ಕೆ ರಾಜನಾದಂಥ ರಂಗರಾಜ ಏನು ಮಾಡ್ತಾನೆ? ಇತರೇಶು ಪರಿಚ್ಛದೇಶು, ಬೇರೆಯವರೆಲ್ಲ ಇರ್ತಾರಲ್ಲ, ಬೇರೆಯವ್ರನ್ನೆಲ್ಲ ಸಮರ್ಪಣೆ ಮಾಡಲಿಲ್ಲ ಅಂತ ಕಾಯ್ತಾ ಇರ್ತಾರಲ್ಲ ಅಷ್ಟು ಜನರು. ಛತ್ರ ಮೊದಲಾದ ಪರಿಚ್ಛದೇಶು ಅಂದರೆ ಪರಿಚರ್ಯ ಮಾಡುವಂಥ ಇತರೇಶು. ಇತರೇಶು ಅಂದರೆ ಬೇರೆಯವರು. ಪಶ್ಯತ್ಸು, ನೋಡ್ತಾ ಇರಬೇಕಾದ್ರೆ ಪರಮಾತ್ಮ ನೀವೆಲ್ಲ ಅಲ್ಲೇ ಇರಿ, ನಾನೇ ಬಂದುಬಿಡ್ತೀನಿ ಅಂತ ತಾನೇ ಬಂದುಬಿಡ್ತಾನೆ. ಕರ್ಕೊಂಡು ಬಂದುಬಿಡ್ತೀಯ ನಿನ್ನನ್ನು. ಭಜತಿ, ನಿನ್ನನ್ನು ಅವರೆಲ್ಲರೂ ರೆಡಿಯಾಗಿರ್ತಾರೆ. ನಿನ್ನನ್ನು ಹಾಕ್ಕೊಂಬಿಟ್ಟ ತಕ್ಷಣ ಅವ್ರಿಗೆಲ್ಲ ಖುಷಿ. ಓಹೋ, ಇವಾಗ ನಮ್ಮನ್ನು ಎಲ್ಲ ಛತ್ರ ಹಿಡ್ಕೋತಾರೆ, ಚಾಮರವನ್ನು ಬೀರ್ತಾರೆ, ನಮಗೂ ಎಲ್ಲ ಸಿಗುತ್ತೆ ಕೈಂಕರ್ಯ ಅಂತ ಅವರು ಪರಿಚಾರಕರು. ಅಂತಸ್ತೃತೀಯ ನಯನ ಈ ಸ್ವಯಂ ಅಂದರೆ ಇಲ್ಲಿ ಆಚಾರ್ಯರ ಪರವಾಗಿ ಆಚಾರ್ಯರು ಅದಕ್ಕೆ ಕಾಯ್ತಾ ಇರ್ತಾರೆ. ಇವಾಗ ಆಚಾರ್ಯರು ಪಾದುಕೆ, ಬೇರೆಯವರೆಲ್ಲ ಯಾರು? ಅವರ ಶಿಷ್ಯರು. ಆಚಾರ್ಯರ ಆರಾಧನೆ ಮಾಡಿದಾಗ ಅವರ ಶಿಷ್ಯರು ಏನು ಮಾಡ್ತಾರೆ? ಒಂದೊಂದು ಎಲ್ಲ ತೊಗೊಂಡು ಬರ್ತಾರೆ, ಎಲ್ಲನೂ ಕೊಡ್ತಾರೆ. ಟೈಮ್ ಕರೆಕ್ಟಾಗಿ ದೀಪ ಹಚ್ಚಿಕೊಡ್ತಾರೆ, ಟೈಮ್ ಕರೆಕ್ಟಾಗಿ ಚಾಮರ ತೊಗೊಂಡು ಬರ್ತಾರೆ, ಟೈಮ್ ಕರೆಕ್ಟಾಗಿ ಆ ಹೂವನ್ನು ತೊಗೊಂಡು ಬಂದು ಸಾಲಿಗ್ರಾಮ ಮೂರ್ತಿಗೆ ಸಮರ್ಪಣೆ ಮಾಡುವಂಥ ಹೂವು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ, ಅದನ್ನು ತೊಗೊಂಡೋಗಿ ಕೊಡ್ತಾರೆ. ಇದಕ್ಕೆಲ್ಲ ಹಾಕೋದಕ್ಕೆ ಬೇರೆ ಬೇರೆ ಹಾರ ಇರುತ್ತೆ, ಅದನ್ನು ತೊಗೊಂಡೋಗಿ ಕೊಡ್ತಾರೆ. ಕಾಯ್ತಾ ಇರ್ತಾರೆ, ಹೂವು ಕಾಯ್ತಾ ಇರುತ್ತಲ್ಲ, ಎಷ್ಟು ಖುಷಿ ಅಲ್ವಾ? ಅದಕ್ಕೆ ಕಾರ್ಕೋಡಲ್ ಪೂಕಾಳ್ ಕಾರ್ಕಡಲ್ வண்ணன் என்மேல் உம்மை போர்க்கோலம் செய்த போரவிடுತ್ತವನೆಂಗುತ್ತಾನ್ ಆರ್ಕೋಯಿನಿನ ಪೂಷಲಿಡುವುದು. ಹೂವುಗಳೆಲ್ಲ ಕಾಯ್ತಾ ಇರ್ತಾರಲ್ಲ. ಆದರೆ ಆಂಡಾಳೆ ಹೇಳ್ತಾಳೆ, ಯಾತಕ್ಕೆ ನಿಮ್ಮೆಲ್ಲ ಇಷ್ಟೊಂದು ಬಿಟ್ಟಿದ್ರಲ್ಲ, ಯಾಕೆ ಅಲಂಕಾರ ಮಾಡಿಕೊಂಡು ಇಲ್ಲಿ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದೀರಾ? ನೀವು ಯುದ್ಧಕ್ಕೆ ಬಂದಿದ್ದಾರಂತೆ ಆಂಡಾಳ ಮೇಲೆ. ಅವನು ಯುದ್ಧ ಮಾಡೋಕ್ಕೆ ಕಳಿಸ್ಬಿಟ್ಟಿದ್ದಾನೆ ಸೇನೆ ಅಂತ ಎಲ್ಲರೂ ಅಲಂಕಾರ ಮಾಡ್ಕೊಂಡು ನಿಂತು ಬಿಟ್ಟಿದ್ದಾರಲ್ಲ. ಹೀಗೆ ಕಾರ್ಕೋಡಲ್ ಪೂಕಾಳ್, ಆ ಕಾರ್ಕಡಲ್ ವಣ್ಣ ಎನ್ಮೇಲ್ ಪೋರ್ಕೋಲಂ ಶೈದ. ಪೋರ್ಕೋಲಂ ಅಂದರೆ ಯುದ್ಧಕ್ಕೆ ಅಲಂಕಾರ, ಯುದ್ಧಕ್ಕೆ ಎಲ್ಲ ಒಂದೇ ಯೂನಿಫಾರ್ಮ್ ತಾನೆ. ಎಲ್ಲರೂ ಹಾಕ್ಕೊಂಡು ಬಂದ್ಬಿಟ್ಟು ನಿಂತಿದ್ದೀರಾ ನನ್ನ ಮೇಲೆ ಯುದ್ಧ ಮಾಡೋಕ್ಕೆ. ನೀವು ಹೇಗೋ ಮಾಡಿ ಅವನ ಹತ್ರ ಹೊಟ್ಟೋಗ್ಬಿಡ್ತೀರಾ, ನನಗಿಲ್ವಲ್ಲ. ಪೋರವಿಡುತ್ತವನು ಹೆಂಗುತ್ತಾನ್, ಅವನೆಲ್ಲಿದ್ದಾನೆ? ಆ ನೀಲಮೇಘ ಶ್ಯಾಮ ನಿಮ್ಮನ್ನೆಲ್ಲ ಯುದ್ಧ ಮಾಡೋಕ್ಕೆ ನನ್ನ ಹತ್ರ ಕಳಿಸ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಎಲ್ಲೋ ಹೋದ, ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಬಂದಿದ್ದೀರಾ, ಹೆಂಗುತ್ತಾನ್? ಅದೇ ಒಂದು ಅನುಭವ, ಆಂಡಾಳ ಅನುಭವ ನಾಚ್ಯಾತ್ರಗಳು. ಅದಕ್ಕೆ ಇಲ್ಲೇ ಹೇಳ್ತಾರೆ ಕಾಂಚನ ಪಾದುಕೆ ಅಂತ ಹೇಳಿ ನಿನ್ನನ್ನು ಪರಮಾತ್ಮ ನಿನ್ನನ್ನು ಹಾಕ್ಕೊಂಡು ಸಂಚಾರಕ್ಕೆ ಹೊರಡ್ತಾನೆ. ಹಾಗೆಯೇ ಏನು ಮಾಡ್ತಾರೆ?
ಬೇರೆ ಬೇರೆ ಊರುಗಳಲ್ಲಿ ಎಷ್ಟೊಂದು ಜನ ಶಿಷ್ಯರಿರ್ತಾರೆ ಆಚಾರ್ಯರಿಗೆ. ಎಲ್ಲೆಲ್ಲಿ ಹೋದ್ರೆ ಅವ್ರನ್ನೆಲ್ಲ ಶಿಷ್ಯರು ಮಾಡ್ಕೊಳ್ತಾರೆ. ಅವರೆಲ್ಲ ಅವರಿರುವಂಥ ಜಾಗಕ್ಕೆ ಹೋಗಿ ನಮ್ಮೂರಿಗೂ ಬನ್ನಿ, ನಾವು ನಿಮಗೆ ಕೈಂಕರ್ಯ ಮಾಡ್ತೀವಿ ಅಂತ ಕೇಳ್ತಾರೆ. ಇದು ಯಾವಾಗ ಕೇಳ್ತಾರೆ ಅಂದರೆ ಚಾತುರ್ಮಾಸ ಹೆಂಗ ಊರ್ಲೆ ನಡ್ಕಟ್ಟಮೆ ಅಂತ ಪ್ರಾರ್ಥನೆ ಮಾಡಲ್ವಾ? ನಮಗೂ ಆ ಕೈಂಕರ್ಯವನ್ನು ಕೊಡಿ, ನಾವು ನಿಮಗೆ 4 ತಿಂಗಳು ನಿಮಗೆ ಚೆನ್ನಾಗಿ ನೋಡ್ಕೋತೀವಿ ಅಂತ ಪ್ರಾರ್ಥನೆ ಮಾಡುವಂಥ ಅದನ್ನು ಇಲ್ಲಿ ಪದೇ ಪದೇ ಇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಪಾದುಕಾದೇವಿ ಕರ್ಕೊಂಡು ಅಂತ ತೃತೀಯ ನಯನೈಹಿ ಸ್ವಯಂ ಉತ್ತಮಾಂಗೈಹಿ. ತೃತೀಯ ನಯನೈಹಿ, ತೃತೀಯ ನಯನ ಯಾರಿಗಿದೆ? ಗೋಪಾದಿಕೆ. ಎಲ್ಲ ಅವರವರ ಪ್ರಕಾರ ಅವರು ಮೊದಲು ಶಿವ ಬರೋ ಹಂಗಿಲ್ಲ. ಮೊದಲು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ಸೊ ಮೊದಲು ಯಾರನ್ನು ಕರೀತಾರೆ? ಪರಮಾತ್ಮನಿಗೆ ಅವಧಾರಯ ಅಂತಾರೆ. ಏನು? ಕೃಷ್ಣ ಯಜುರ್ವೇದಂ ಅವಧಾರಯ. ಎಲ್ಲ ಮಂತ್ರಪುಷ್ಪಗಳನ್ನು ಹೇಳಬೇಕಾದ್ರೆ ಪರಮಾತ್ಮನ ಆರಾಧನಾ ಕಾಲದಲ್ಲಿ ಕರೀತಾರೆ. ಅವ್ರು ಕರೆದಾಗ ಬಂದು ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಆದಿತಾಳಂ ಅಂತಾರೆ. ಆದಿತಾಳ ನುಡಿಸ್ಬೇಕು. ರಾಗ ಕೇಳ್ತಾರೆ, ರಾಗ ನುಡಿಸ್ಬೇಕು. ಎಲ್ಲ ಅವ್ರು ಕೇಳಿದಾಗ ಮಾತ್ರ ಅದನ್ನು ಮಾಡಬೇಕು. ಇಲ್ಲದಿದ್ದರೆ ಏನೋ ಮಾಡ್ಕೋತಾ ಇರ್ತಾರೆ. ಆದರೆ ಪರಮಾತ್ಮನಿಗೆ ಇಷ್ಟವಾದಂಥದ್ದನ್ನು ಇವರು ಕೇಳ್ತಾರೆ. ಅವರು ಅದನ್ನು ಆಮೇಲೆ ಹಾಡ್ತಾರೆ. ಅವರ ಆಜ್ಞೆ ಆಗಬೇಕು. ಅನುಜ್ಞೆ ಪಡ್ಕೊಂಡೆ ಕಾರ್ಯ ಸಮರ್ಪಣೆ ಮಾಡು. ನಾವು ನಮ್ಗೆ ಇಷ್ಟ ಬಂದಂತೆ ಅರ್ಚಕರು ಮಾಡಿಬಿಡ್ಬೋದಾ? ಅದಕ್ಕೆ ಶಾಸ್ತ್ರ, ಅದಕ್ಕೆ ಆಗಮಶಾಸ್ತ್ರ ಅಂತ ಕೊಟ್ಟಿರು. ಅವರೂ ಶಾಸ್ತ್ರ ಮೀರೋ ಹಾಗಿಲ್ಲ. ಪರಮಾತ್ಮ ಎಲ್ಲ ಕಡೆಯಲ್ಲೂ ಶಾಸ್ತ್ರವನ್ನು ತಗೊಂಬಂದಿಟ್ಟಿದ್ದಾನೆ. ಎಲ್ಲದಕ್ಕೂ, ನಡೆಯೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಮಾಡೋದಕ್ಕೆ. ಹೌದಾ, ಉಂಟು ಶಾಸ್ತ್ರ. ಹೀಗೆ ಕೂತ್ಕೋಬೇಕು ಅಂತಿದೆ, ಹೀಗೆ ನಡಿಬೇಕು ಅಂತಿದೆ, ಹೀಗೆ ಇರಬೇಕು ಅಂತಿದೆ. ಎಲ್ಲದಕ್ಕೂ ಶಾಸ್ತ್ರ. ಹೌದು, ನಾವು ತಿಳ್ಕೋಬೇಕು. ದೊಡ್ಡವರಿದ್ದಾಗ ಕಾಲು ಅಲ್ಲಾಡಿಸ್ಕೊಂಡು ಮೇಲೆ ಕೂತ್ಕೋಬಾರ್ದು, ಗಂಭೀರವಾಗಿರಬೇಕು. ಎಲ್ಲನೂ ಮುಂಚೆಯಿಂದನೂ ಹೇಳ್ಕೊಟ್ಟಿದ್ದಾರೋ. ಮರ್ಯಾದೆ ಕೊಡಬೇಕು ಎಲ್ಲರಿಗೂ ಅಂತ. ಇಲ್ಲಿ ತಮ್ಮ ಕ್ರಮವಾಗಿ ಮಾಡಬೇಕು ಅಂತ ಇದೆ. ನಾವೇನು ಮಾಡ್ತೀವಿ? ಪರಮಾತ್ಮನ ಸುಪ್ರಭಾತ ಎದ್ದ ತಕ್ಷಣ ತೊಗೊಂಡೋಗಿ ಎಲ್ಲನೂ ನೈವೇದ್ಯ ಇಟ್ಬಿಟ್ಟಿವಿ ಮಾಡಿಬಿಟ್ಟು, ಟಕ್ಕಂತ ಸುಪ್ರಭಾತ ಆಡಿಬಿಟ್ಟು ಸ್ವೀಕಾರ ಮಾಡಪ್ಪ ಕೃಷ್ಣ ಬೇಗ ಅಂತ ಮಂಗಳಾರತಿನೂ ಒಂದೇ ಸತಿಗೆ ಮುಗಿಸ್ಬಿಡೋದು. 5 ನಿಮಿಷದಲ್ಲಿ ಆರಾಧನೆ ಆಗೋಯ್ತು. ಪಾಪ ಅವನು ಎದ್ದು ಅವರಿಗೆ ಹಲ್ಲುಜ್ಜಿ ಅವನಿಗೆಲ್ಲ ಮಾಡಿ, ಅದು ಸಮರ್ಪಣೆ ಮಾಡಿ, ಅವರಿಗೆ ಅರ್ಘ್ಯಂ ಸಮರ್ಪಣೆ, ಪಾದ್ಯಂ ಸಮರ್ಪಣೆ ಎಲ್ಲ ಮಾಡಿ, ನಿಧಾನಕ್ಕೆ ಸುಪ್ರಭಾತ ಆಡಿ, ಮೆತ್ತಿಗೆ ಮಗುವನ್ನು ಎಬ್ಬಿಸಿ ಎಲ್ಲ ಮಾಡ್ತೀವ? ಭಾವನೇನೇ ಇಲ್ವಲ್ಲ, ಮಾಡಿಬಿಡ್ತೀವಿ ನಾವು. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ? ನಿಧಾನ ಒಂದೊಂದು ಸತಿಗೂ ಅವನಿಗೆ ಧೂಪ ಹಾಕಬೇಕು, ಒಂದೊಂದು ಸತಿಗೂ ತುಳಸಿ ಹಾಕಬೇಕು, ಒಂದೊಂದು ಸತಿಗೂ ಗಾಳಿ ಬೀಸಬೇಕು. ಮಾಡ್ತೀವ ನಾವು ಮಾತ್ರ ಎಲ್ಲ ಕಡೆಯಲ್ಲೂ ಫ್ಯಾನ್ ಹಾಕೊಂಡ್ಬಿಡ್ತೀವಿ. ಭಾವನೆ ಇಲ್ಲಿ ಅವರು ಭಾವಿಸ್ಕೊಂಡು ಇದನ್ನು ಅನುಭವಿಸಿದ್ದಾರೆ ಸ್ವಾಮಿ ದೇಶಿಕರು. ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡ್ತಾರೆ. ಸಂಚಾರ ಇವತ್ತು ಸರದಿ ಬಂತು. ಆದರೆ ಎಲ್ಲದರಲ್ಲೂ ಮುಖ್ಯವಾಗಿ ಮೊದಲು ಸಮರ್ಪಣೆ ಪಾದುಕ, ಆಮೇಲೆ ಬೇರೆಯವರು ಅವ್ರ ಹತ್ರ ಕೋಲ್ ಕೊಡ್ತಾರೆ. ಯಾರಿವತ್ತು ಆ ಉತ್ಸವಕ್ಕೆ ಕಟ್ಟಿರ್ತಾರೋ, ಸೇವಾ ಕರ್ತರೋ, ಅವರಿಗೆ ಆ ದಂಡ ಕೊಡ್ತಾರೆ. ಆ ದಂಡವನ್ನು ಹಿಡ್ಕೊಳ್ಬೇಕು. ಆದರೆ ಯಾವಾಗ ಕೊಡ್ತಾರೆ? ಪಾದುಕೆ ಸಮರ್ಪಣೆ ಆದಮೇಲೆ. ಕ್ರಮ, ಎಲ್ಲನೂ ಕ್ರಮ. ಅದೆಲ್ಲ ಉಲ್ಟಾ ಪಲ್ಟಾ ಮಾಡೋಂಗಿಲ್ಲ. ನಾವು ಪಾದ್ಯ ಫಸ್ಟ್ ಕೊಟ್ಬಿಡ್ತೀವಿ, ಆರ್ಘ್ಯ ಪಾದ್ರದಿಂದ ಬೇರೆ ಕೊಟ್ಬಿಡ್ತೀವಿ. ಪರಮಾತ್ಮ ಇದೇನಿದು? ಅದಕ್ಕೇನಂತ ಹೇಳ್ತಾರೆ? ಶ್ರದ್ಧೆ ಇಲ್ಲದೆ ಇರುವಂಥದ್ದು. ಶ್ರದ್ಧೆ ಇಲ್ಲದೆ ಭಗವಂತನ ಆರಾಧನೆ ಮಾಡಿದರೆ ಆ ಥರ ಎಲ್ಲ ವಿಪರೀತವಾಗುತ್ತೆ. ಶ್ರದ್ಧಾಪೂರ್ವಕವಾಗಿ ಮಾಡಿದ್ರೆ ಮನಸ್ಸಿಟ್ಟು, ಮನಸ್ಸಿಡಬೇಕಾದ್ರೆ ಪರಮಾತ್ಮನನ್ನು ಒಂದು ಮಗುವಾಗಿ ನೋಡಿದ್ರೆ ಆಗುತ್ತೆ. ಮಗುವಾಗಿ ನೋಡಬೇಕು. ಅದಕ್ಕೋಸ್ಕರ ಹಾಗೆ ಆರಾಧನೆ ಮಾಡಬೇಕು. ಅವರಿಗೆ 3ನೇ ಕಣ್ಣು ಇಲ್ಲಿ ಹೇಳ್ತಾರೆ. ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡ್ತಾರೆ. ಆಗ ಯಾರಿರ್ತಾರೆ ಅಲ್ಲಿ? ಶಿರಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ತಾರೆ ಮೊದಲು ಪಾದುಕೆಯನ್ನು. ಬ್ರಹ್ಮ, ಶಿವ ಎಲ್ಲರೂ ಕೂಡ ಅವರೆಲ್ಲ ಮೊದಲು ಧಾರಣೆ ಮಾಡಿಕೊಂಡು ಆಮೇಲೆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಆ ಸೇವೆಯಿಂದ ಅವ್ರಿಗೇನಾಗತ್ತೆ?
ಮೂರನೇ ಕಣ್ಣು ಮರೆಯಾಗತ್ತೆ. ಮೂರನೇ ಕಣ್ಣು ಮರೆಯಾಗಬಹುದು, ಅಥವಾ ಹೆಚ್ಚಾಗಿ 3 ತಲೆಗಳು ಹುಟ್ಕೋಬಹುದು. 3 ತಲೆ ಹುಟ್ಕೊಳ್ಳೋದು ಯಾರಿಗೆ? ಚತುರ್ಮುಖ ಬ್ರಹ್ಮನಿಗೆ. ಮೂರನೇ ಕಣ್ಣು ಮರೆಯಾಗೋದು ಯಾರಿಗೆ? ಈಶ್ವರನಿಗೆ. ಅವನ ಕಣ್ಣು ತೆಗಿಬೇಕಾದ್ರೆ ಯಾವಾಗ ತೆಗಿತಾನೆ? ಯಾವಾಗಲೂ ತೆಗೆದಿರೋಲ್ವಲ್ಲ. ಹಾಂ, ತೆಗಿಬೇಡ, ಯಾವಾಗಲೂ ಇಟ್ಕೊಂಡು ಮುಚ್ಕೊಂಡಿರು ಅಂತ ಮುಚ್ಚಿಸ್ತಾನೆ. ಹೆಚ್ಚಾಗಿ 3 ತಲೆ ಹುಟ್ಕೊಳ್ಬೋದು. ಅಂದರೆ ನಿನ್ನನ್ನು ಶಿರಸಾವಹಿಸಿ ತನ್ನ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಇಟ್ಕೊಳ್ತಾನೆ, ಇವನು ಇಟ್ಕೊಳ್ತಾನೆ. ಸೊ ಸರದಿ ಮೊದಲು ಶಿವ ಇಟ್ಕೊಳ್ಳಲ್ಲ, ಮೊದಲು ಚತುರ್ಮುಖ ಬ್ರಹ್ಮ ಇಟ್ಕೊಳ್ತಾನೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದರಿಂದ ದೇವರ ಪಾದಕ್ಕೆ ನಿನ್ನನ್ನು ಸಮರ್ಪಣೆ ಮಾಡ್ತಾರೆ. ಅದರಿಂದ ಅವ್ರಿಗೇನು ಬರುತ್ತೆ? ಶಿವಪಟ್ಟ ಬ್ರಹ್ಮಪಟ್ಟ 2 ಬರುತ್ತೆ. 3 ತಲೆ ಹುಟ್ಕೊಳ್ಳುತ್ತೆ, 4 ತಲೆಯವನಾಗ್ಬಿಡ್ತಾನೆ. ಇವರಿಗೆ ರೌದ್ರ 3ನೇ ಕಣ್ಣಿದೆ, ಅದು ಮುಚ್ಕೊಳ್ಳುತ್ತೆ. ಅದರಿಂದ ಧ್ಯಾನಮಗ್ನನಾಗ್ತಾನೆ. ಯಾವುದರಿಂದ? ನಿನ್ನನ್ನು ತಲೆ ಮೇಲೆ ಇಟ್ಕೊಂಡಿದ್ದರಿಂದ. ತಲೆ ಮೇಲೆ ಇಟ್ಕೊಂಡು ಅವರಿಗೆ ಆ ರೀತಿಯಾದ ಒಂದು ಸ್ವಭಾವ. ಅದರಿಂದ ನಮ್ಮ ತಲೆ ಮೇಲೆ ಬಂದರೂ ನಮ್ಮ ಅರಿಷದ್ ವರ್ಗಗಳೆಲ್ಲ ಹೋಗಬೇಕು. ಮಾಡಿಸ್ತಾಳೆ ಇಲ್ಲಿ ಪ್ರಭಾವ. ರಂಗೇಶ್ವರೇ ಸಮಧಿರೂಢ ವಿಹಂಗರಾಜ, ಇದು ಒಂದೇ ಒಂದಮ್ಮ. ವಿಹಂಗರಾಜ ತಿರ್ಗಾ ಕರ್ಕೊಂಡು ಬಂದರು ಇದರಲ್ಲಿ. ಅಮ್ಮ ಪಾದಕ್ಕೆ ನಿನ್ನ ಪ್ರಭಾವವೇ ಪ್ರಭಾವ. ಹೇಳಿದ್ನಲ್ಲ, 1008 ಶ್ಲೋಕವು ಪ್ರಭಾವ. ಯಾರ ಪ್ರಭಾವ? ಭಗವಂತನ ಪ್ರಭಾವ. ಭಗವಂತನ ಪ್ರಭಾವ, ವೈಭವ, ಅವನ ವಿಕ್ರಮ, ಅವನ ಎಲ್ಲವನ್ನು ಕೀರ್ತಿಯನ್ನು ತಗೊಂಡು ಯಾರ ಮೇಲೆ ಆರೋಪ? ಅಂದರೆ ಪಾದುಕೆ ಅಂದರೆ ಭಕ್ತರು, ತದೀಯರು, ಶರಣಾಗತರು, ಆಚಾರ್ಯರು ಎಲ್ಲನೂ ಅದರಲ್ಲಿ ಬರ್ತಾರೆ. ಎಲ್ಲರನ್ನೂ ಸೇರಿಸ್ಕೋಬೇಕು, ನಾವು ಅನುಭವಿಸ್ಬೇಕಾದ್ರೆ. ಅದರಿಂದ ನಿನ್ನ ಪ್ರಭಾವ. ಗರುಡ ರೂಢನಾಗಿ ಹೊರಟಾಗ ದೇವೇಂದ್ರ ಬರ್ತಾನೆ, ಐರಾವತದ ಮೇಲೆ ಬರ್ತಾನೆ, ಅವನ ವಾಹನ. ಚತುರ್ಮುಖ ಬ್ರಹ್ಮ ಬರ್ತಾನೆ, ಅವನು ಹಂಸದ ಮೇಲೆ ಬರ್ತಾನೆ. ಎಲ್ಲ ದೇವತೆಗಳು ಬರ್ತಾರೆ. ಎಲ್ಲರೂ ಏನೇನಾದರೂ ಚಾಮರಾನೋ ಛತ್ರಿನೋ ಏನೋ ಒಂದು ಕೈಂಕರ್ಯ ಮಾಡೋದಕ್ಕೋಸ್ಕರವಾಗಿ ಹಿಡ್ಕೊಳ್ತಾರೆ. ಮರ್ಯಾದೆಯಿಂದ ನಿನ್ನ ಹಿಂದೆಯೇ, ಪರಮಾತ್ಮನ ಹಿಂದೆಯೇ ಬರ್ತಾರೆ. ಪರಮಾತ್ಮ ಹಿಂದೆ ಅಂದ್ರೇನು? ನಿನ್ನ ಹಿಂದೆ. ನಿನ್ನನ್ನು ಅವಲಂಬಿಸಿದಾನೆ ರಂಗನಾಥ. ಸೊ ರಂಗನಾಥನ ಹಿಂದೆ ದೇವತೆಗಳೆಲ್ಲ ಬರ್ತಾರೆ. ಅದಕ್ಕೋಸ್ಕರ ವೇದ ಪಾರಾಯಣದವರೆಲ್ಲ ಹಿಂದೆಯೇ ಬರೋದು. ಅರ್ಥ ಆಯ್ತು? ಅವರೆಲ್ಲ ಯಾರು? ಅವರೆಲ್ಲ ಭೂಸುರರವರು. ಸೊ ಅವ್ರು ಯಾರಿಗೆ ಸಮಾನ? ಬ್ರಹ್ಮ, ಶಿವ, ದೇವತೆಗಳಿಗೆ ಸಮಾನ. ಅವರಿಗೆ ಭೂಸುರರು ಅಂತ ಕರೀತಾರೆ. ಅವರು ಬ್ರಹ್ಮ ಏನು ಮಾಡ್ತಾನೆ? ನಾಲ್ಕು ಮುಖ ಆಗೋಯ್ತು ಅವನಿಗೆ, ಪಾದಕ್ಕೆ ಇಟ್ಕೊಂಡು. ತಕ್ಷಣ 4 ವೇದ. ಸೊ 4 ವೇದದವ್ರು ಹಿಂದೆ ಬರ್ತಾರೋ? ಇವಾಗ ಅರ್ಥ ಆಯ್ತಾ? ಸೊ ಎಲ್ಲನೂ ಎಷ್ಟು ಸುಂದರ ನೋಡಿ. ಒಂದು ಪರಮಾತ್ಮನ ಒಂದು ದಿವ್ಯ ಕ್ಷೇತ್ರದಲ್ಲಿ ಉತ್ಸವವನ್ನು ಕಂಡು ಎಂತೆಂತಹ ಒಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ ಸ್ವಾಮಿ ದೇಶಿಕರು. ಅದರಿಂದ ಇದರಲ್ಲಿ ಏನು ಪಟ್ಟ ಬರುತ್ತೆ? ಯಾವುದಾದ್ರೂ ಪಟ್ಟ ಬರಬಹುದು. ಚಾಮರಗಳಿಂದ ಇವರು ಅನ್ವಾಸತೆ, ನಿನ್ನ ಹಿಂದೆಯೇ ಸೇವೆ ಮಾಡಿಕೊಂಡು ಬರ್ತಾರೆ. ಪಟ್ಟಾನೂ ಬರುತ್ತೆ, ಭೂಸುರರಾಗ್ತಾರೆ. ಭೂಸುರರಾಗಿ ವೇದ ಪಾರಾಯಣ ಮಾಡಿಕೊಂಡು ಹಿಂದೆಯೇ ಫಾಲೋ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಮರ್ಯಾದೆಯಿಂದ ನಿನ್ನ ಎಷ್ಟು ಮರ್ಯಾದೆ ಕೊಡಬೇಕು ಭಗವಂತನಿಗೆ, ಎಲ್ಲರಿಗಿಂತ ಜಾಸ್ತಿ ಕೊಡಬೇಕು. ಕೊಟ್ಬಿಟ್ಟು ಅವರ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರೂ ಆ ಪರಮಾತ್ಮನ ಹಿಂದೆ ಉತ್ಸವದಲ್ಲಿ ಬಂದೇ ಬರ್ತಾರೆ. ಅದಕ್ಕೆ ಬ್ರಹ್ಮೋತ್ಸವ ಅಂತ ಹೆಸರಿಟ್ಟು. ಬ್ರಹ್ಮ ನಡೆಸಿಕೊಡ್ತಾನೆ ಅಂತ ಹಿಂದೆನೇ ಬಂದು ಎಲ್ಲನೂ ಪರೀಕ್ಷೆ ಮಾಡಿಸಿಕೊಡ್ತಾನೆ ಅನ್ನುವಂತಹ ಒಂದು ವಿಚಾರ ಇದರಲ್ಲಿ ಹೇಳಿದ್ದಾರೆ. ಅವರು ಚಾಮರ ನಮಗೆ ಕಣ್ಣಿಗೆ ಕಾಣಿಸಲ್ವಲ್ಲ ಅಂತಂದರು. ಯಾರ್ಯಾರು ಅಲ್ಲಿ ಅರ್ಚಕರಾಗಲಿ, ನಿತ್ಯ ಸೂರಿಗಳು ಅಥವಾ ಇವರು ಭೂಸೂರರುಗಳಾಗಲಿ, ಎಲ್ಲರಿಗೂ ಕೈಂಕರ್ಯ ಉಂಟೋ ಇಲ್ವೋ? ಅವ್ರು ಯಾರೂ ಇಲ್ಲ ಅಂತಂದರೆ ಇವರನ್ನೇ ಕರೀತಾರೆ. ವೇದ ಪಾರಾಯಣದವ್ರನ್ನೇ ಕರೆದು, ಮಾಮ ನಿಂಗಳೇ ವೆಚ್ಕೊಂಗೋ, ಮಾಮ ಇತ್ತೆ ಪುಡ್ಚ್ಕೊಂಗೋ ಚಾಮರತ್ತಿ ಅಂತ ಕರಿಯಲ್ವಾ? ಅವರನ್ನು ಏನಂತ ಕಾಣಬೇಕು ನಾವು? ಎಲ್ಲ ದೇವಲೋಕದಿಂದ ಬಂದಿದ್ದಾರೆ, ದೇವಲೋಕದಿಂದ ಬಂದಿರೋರು ಅಂತ, ನಿತ್ಯಲೋಕದಿಂದ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ ನಾವು. ನಿತ್ಯಲೋಕದಿಂದ ನಿತ್ಯ ಸೂರಿಗಳೇ ಆಚಾರ್ಯರು.
ಆಚಾರ್ಯರ ರೂಪದಲ್ಲಿ ಪರಮಾತ್ಮ ಒಂದು ಜೀವಾತ್ಮನಲ್ಲಿ ತಾನು ಅನುಪ್ರವೇಶ ಮಾಡ್ತಾನೆ. ಇದು ಅನುಪ್ರವೇಶ. ಯಾವಾಗಲೂ ಇದ್ದಾನೆ. ಅನುಪ್ರವೇಶ ಅಂದರೆ ಏನು? ಇವಾಗ ಆಚಾರ್ಯ ಪಟ್ಟಕ್ಕೆ ಹೋದ ತಕ್ಷಣ ಅವರಲ್ಲಿ ಅನುಪ್ರವೇಶ. ಅದರಿಂದ ಸಾಕ್ಷಾತ್, ಅದರಿಂದ ಆಚಾರ್ಯ ದೇವೋಭವ. ಇವಾಗ ಏನು ಅರ್ಥ ಮಾಡ್ಕೋಬೇಕು ನಾವು? ನೀವು ದೇವ ಅಂತ ಆರೋಪ ಮಾಡಬೇಕಾಗಿಲ್ಲ, ದೇವರನ್ನೇ ನೋಡಬೇಕು. ಯಾಕೆಂದರೆ ಅನುಪ್ರವೇಶನಾಗಿ ಆ ಶಕ್ತಿಯನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು, ಆ ಸ್ಥಾನದಲ್ಲಿ ಕೂರಿಸಿ ಉದ್ಧಾರ ಮಾಡುವ ನನ್ನ ಪರವಾಗಿ ಕಳಿಸಿದಾರ. ಅದಕ್ಕೆ ಏನಿದು ಪವರ್ ಆಫ್ ಅಟಾರ್ನಿ ಕೊಟ್ಬಿಟ್ಟಿದ್ದಾರೆ ಅಂತ ಅರ್ಥ. ಪವರ್ ಆಫ್ ಅಟಾರ್ನಿ POA ಕೊಡ್ತಾರೋ ಇಲ್ವೋ ಇವರೆಲ್ಲ, ಅದೇ ಥರ ತನ್ನ ಪ್ರಾಪರ್ಟಿಗೆ POA ಕೊಟ್ಟುಬಿಟ್ಟಿದ್ದಾರೆ. ಅದರಿಂದ ಉಡೆಯವರ್ POA ಪರಮಾತ್ಮನ ಆರ್ಡರ್ಸ್ನ ನೋಡ್ಕೊಳ್ಳುವಂಥವರು, ಪರಮಾತ್ಮನ ಮಾಡುವಂಥವರು. ಅದು ಜ್ಞಾಪಕ ಇಟ್ಕೊಳ್ಳೋಣ. POA ಜಯತಿ ರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದ್ವೇದನಾ ತ್ರಿವೇದಿಮವಂದಯಂತೋ ಜಯಂತಿ ಭೂಯಿ ಸಂತಗ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಗ ರಾಮನ ಪಾದಾರವಿಂದದ ತುಳಸಿ ಪುಷ್ಪ.